ಶ್ರೀ ಎಂ ಸಂಪತ್ ಕುಮಾರ್ ಇವರು ಇಂದು 12/5/2021 ನಿಧನರಾದರೆಂದು ತಿಳಿಸಲು ವಿಷಾದಿಸುತ್ತೇವೆ. ಸರಳ ಸಜ್ಜನಿಕ ವ್ಯಕ್ತಿತ್ವ ಇವರು ನಮ್ಮನ್ನು ಬಿಟ್ಟು ಅಗಲಿದ್ದು ದೇವರು ಇವರ ಆತ್ಮಕ್ಕೆ ಶಾಂತಿ ನೀಡಲೆಂದು ಕೋರುತ್ತೇವೆ. ದುಃಖ ತಪ್ತರು, ಕುಟುಂಬ ವರ್ಗದವರು, ಅಪಾರ ಬಂಧು ಬಳಗ ಹಾಗೂ ಸ್ನೇಹಿತರು. ವಾರ್ತೆಗಳ ಪ್ರಾಯೋಜಕರು. ನಗರದ ಸಮಸ್ತ ಜನತೆಗೆ ರಂಜಾನ್ ಹಾಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ರವಿ ಬೋಸ್ರಾಜ್, ಯುವ ಕಾಂಗ್ರೆಸ್ ಮುಖಂಡರು. AMS Computers Sales and Service 0% EMI Bajaj Finance available. AMS Computers Sales and Service beside SBI Bank, Station Road, Raichur. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ. ಬೆನ್ ಎಲ್ಜಿ, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಶ್ರೀ ಕೃಷ್ಣ ದೇವರಾಯ ಇ ಟೆಕ್ನೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪ್ರವೇಶಗಳು ಪ್ರಾರಂಭ. ಶಿಶು ವಿಹಾರ, ನರ್ಸರಿ, LKG ಮತ್ತು UKG ತರಗತಿವರೆಗೆ. ಶ್ರೀ ಕೃಷ್ಣ ದೇವರಾಯ ಇ ಟೆಕ್ನೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಎ ಪಾಪರೆಡ್ಡಿ ರೈಸ್ ಮಿಲ್ ಪಕ್ಕದಲ್ಲಿ, ಅಗ್ರಿಗೋಲ್ಡ್ ಲೇಔಟ್, ಗದ್ವಾಲ್ ರೋಡ್, ದೇವಿನಗರ್, ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. कड़ाईचूर MS फंक्शन हॉल शादी ब्याह, एंगेजमेंट, बर्थडे पार्टी और दूसरे फंक्शंस, अदर प्रोग्राम्स के लिए काफी बड़ी जगह में बनाया गया है. नियर हबीबिया मस्जिद, LBS नगर, चंद्रबंडा रोड, रायचूर. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಆಸಕ್ತಿ ಮತ್ತು ನುರಿತ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ 1 ಲಕ್ಷ ಸಿಬ್ಬಂದಿ ಕರ್ನಾಟಕಕ್ಕೆ ನಾವು ಒದಗಿಸಬೇಕಾಗಿದೆ. ಈಗಾಗಲೇ 500 ಜನ ಪ್ಯಾರಾಮೆಡಿಕಲ್ ಸಿಬ್ಬಂದಿ ರಾಯಚೂರು ಜಿಲ್ಲೆಯಾದ್ಯಂತ ನಮ್ಮ ಕಾಲೇಜಿನಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ತಕ್ಷಣದಲ್ಲಿ ನಮ್ಮ ಕಾಲೇಜಿನಿಂದ 10 ಜನ ನರ್ಸಿಂಗ್ ಸಿಬ್ಬಂದಿ ಮನೆಗೆ ಹೋಗಿ ಅವರ ಕಾಯಿಲೆಯನ್ನು ವೈದ್ಯರು ಪ್ರಿಸ್ಕ್ರೈಬ್ ಮಾಡಿರ್ತಕ್ಕಂಥ ಮೆಡಿಸಿನ್ ಆಗಿರ್ಬೋದು, ಸಲೈನ್ ಆಗಿರ್ಬೋದು, ಇತರೆ ಸೇವೆಗಳನ್ನು ಕೊಟ್ಟು ವಾಪಸ್ ಬರಲಿದ್ದಾರೆ. ರಾಯಚೂರಿನ ಜನತೆ ಅವರು ತಮ್ಮ ಸೇವೆಗೆ ಅವಕಾಶ ಮಾಡಿಕೋಬೇಕು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸುರಾನಾ ಇಂಡಸ್ಟ್ರೀಸ್ ಆಕ್ಸಿಜನ್ ಪ್ಲಾಂಟ್ ಪುನರಾರಂಭಕ್ಕೆ ಜಿಲ್ಲಾಡಳಿತ ಆಸಕ್ತಿ. ಹೈದರಾಬಾದ್ ಮೂಲದ ಕಂಪನಿ ಅಧಿಕಾರಿಗಳಿಂದ ಪರಿಶೀಲನೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅನುದಾನದಲ್ಲಿ ಕೋವಿಡ್ ಚಿಕಿತ್ಸಾ ಯಂತ್ರೋಪಕರಣ ಖರೀದಿಗೆ ಅನುದಾನ. ದತ್ತಾತ್ರೇಯ ಪಾಟೀಲ್, ರೇವೂರು. ಲಾಕ್ಡೌನ್ ಸಮಯ ಮೀರಿದರೂ ಮುಂದುವರೆದ ಖರೀದಿ ನಿಯಂತ್ರಿಸಲು ಪೊಲೀಸರ ಹರಸಾಹಸ. ನಗರಸಭೆ ಅಧ್ಯಕ್ಷರಿಗೆ ಮಾಹಿತಿ ನೀಡದೆ ನಗರಸಭೆ ಸಾಮಾನ್ಯ ಸಭೆ ಮುಂದೂಡಿಕೆ. ಪೌರಾಯುಕ್ತರ ವಿರುದ್ಧ ನಗರಸಭೆ ಅಧ್ಯಕ್ಷ ಅಸಮಾಧಾನ. ಕೋರಂ ಕೊರತೆಯಿಂದ ನಗರಸಭೆ ಸಭೆ ಮುಂದೂಡಿಕೆ. ಜನಸೇವೆಗೆ ಪೌರಾಯುಕ್ತರಿಂದ ಅಸಹಕಾರ. ವಿನಯ್ ಕುಮಾರ್. ನಗರಸಭೆ ಪೌರಾಯುಕ್ತರಿಗೆ ಸಭೆ ಮುಂದೂಡಿಕೆ ಅಧಿಕಾರವಿಲ್ಲ, ಕ್ರಮಕ್ಕೆ ಶಿಫಾರಸು. ಜಯಣ್ಣ. ಕೊರೋನಾ 204 ಜನರಲ್ಲಿ ಸೋಂಕು. ಟ್ಯಾಕ್ಸಿ ಚಾಲಕರಿಗೆ ಆಹಾರ ಕಿಟ್ ವಿತರಣೆ. ವಾರ್ತೆಗಳ ವಿವರ. ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಎದುರಾಗಲಿರುವ ಆಕ್ಸಿಜನ್ ಕೊರತೆಯನ್ನು ನೀಗಿಸಲು ಮುಂದಾಗಿರುವ ಜಿಲ್ಲಾಡಳಿತ ಕೈಗಾರಿಕಾ ಕೇಂದ್ರದಲ್ಲಿರುವ ಸುರಾನಾ ಇಂಡಸ್ಟ್ರೀಸ್ನಲ್ಲಿರುವ ಆಕ್ಸಿಜನ್ ಉತ್ಪಾದನಾ ಘಟಕವನ್ನು ಉತ್ಪಾದನೆ ಸಿದ್ಧಪಡಿಸಲು ಮುಂದಾಗಿದೆ. ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಎದುರಾಗಲಿರುವ ಆಕ್ಸಿಜನ್ ಕೊರತೆಯನ್ನು ನೀಗಿಸಲು ಮುಂದಾಗಿರುವ ಜಿಲ್ಲಾಡಳಿತ ಕೈಗಾರಿಕಾ ಕೇಂದ್ರದಲ್ಲಿರುವ ಸುರಾನಾ ಇಂಡಸ್ಟ್ರೀಸ್ನಲ್ಲಿರುವ ಆಕ್ಸಿಜನ್ ಉತ್ಪಾದನಾ ಘಟಕವನ್ನು ಉತ್ಪಾದನೆ ಸಿದ್ಧಪಡಿಸಲು ಮುಂದಾಗಿದೆ.
ಬಳ್ಳಾರಿ ಜಿಂದಾಲ್ ಕಂಪನಿ ಹೊರತುಪಡಿಸಿದರೆ ರಾಯಚೂರಿನಲ್ಲಿಯೇ ಆಕ್ಸಿಜನ್ ಉತ್ಪಾದನೆ ಪ್ಲಾಂಟ್ ಸುರಾನಾ ಇಂಡಸ್ಟ್ರೀಸ್ನಲ್ಲಿ ಘಟಕವನ್ನು ಸ್ಥಾಪಿಸಲಾಗಿದೆ. ಸುರಾಜ ಇಂಡಸ್ಟ್ರೀಸ್ ಉತ್ಪಾದನೆಯನ್ನು ಸ್ಥಗಿತಗೊಳಿಸಿದ್ದರಿಂದ ಘಟಕ ನಿರ್ವಹಣೆಯಾಗದೆ ಉಳಿದಿದೆ. ಘಟಕವನ್ನು ಪುನರಾರಂಭ ಮಾಡಲು ಇರುವ ಸಾಧ್ಯತೆಗಳನ್ನು ಕುರಿತು ಅಧ್ಯಯನ ನಡೆಸಲು ಹೈದರಾಬಾದ್ ಮೂಲದ ಮೇ ಸುಜನ್ ಟ್ರೇಡ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ಗೆ ವಹಿಸಿದೆ. ತಂಡ ಭೇಟಿ. ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಇವರು ವಿಶೇಷ ಆಸಕ್ತಿ ವಹಿಸಿ ಸುಜಾನಾ ಕಂಪನಿಯೊಂದಿಗೆ ಪತ್ರ ವ್ಯವಹಾರ ಮಾಡಿ ಆಕ್ಸಿಜನ್ ಘಟಕ ಸ್ಥಾಪಿಸಲು ಇರುವ ಅವಕಾಶಗಳ ವರದಿ ನೀಡುವಂತೆ ಸೂಚಿಸಿದ್ದರಿಂದ 6 ಜನ ಅಧಿಕಾರಿಗಳು ಸುರಾನಾ ಕಂಪನಿಯ ಆಕ್ಸಿಜನ್ ಪ್ಲಾಂಟ್ಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಿದ್ದಾರೆ. ಲಿಕ್ವಿಡ್ ಆಕ್ಸಿಜನ್ ಉತ್ಪಾದನೆ ಮಾಡುವ ಘಟಕದಿಂದ ನಿತ್ಯವೂ 1680 ಸಿಲಿಂಡರ್ ಉತ್ಪಾದಿಸುವ ಸಾಮರ್ಥ್ಯ ಹೊಂದಿದೆ. ಘಟಕ ಅನೇಕ ದಿನಗಳಿಂದ ಉತ್ಪಾದನೆ ಇಲ್ಲದೆ ನಿಲುಗಡೆಯಾಗಿದ್ದರಿಂದ ಕೆಲ ತಾಂತ್ರಿಕ ಸಮಸ್ಯೆಗಳಿರುವುದನ್ನು ತಂಡ ಪರಿಶೀಲನೆ ನಡೆಸಿದೆ. ಉತ್ಪಾದನೆ ಇರುವ ಅವಕಾಶ ಹಾಗೂ ಕೈಗೊಳ್ಳಬೇಕಿರುವ ತಾಂತ್ರಿಕ ಸಿದ್ಧತೆ ಕುರಿತು ಸುಜಾನಾ ಕಂಪನಿ ನೀಡುವ ವರದಿ ಆಧರಿಸಿ ಮುಂದಿನ ಕ್ರಮಕ್ಕೆ ಜಿಲ್ಲಾಡಳಿತ ಸಜ್ಜುಗೊಂಡಿದೆ. ವಾಣಿಜ್ಯ ಮತ್ತು ಕೈಗಾರಿಕಾ ಕಾರ್ಯದರ್ಶಿಗಳೊಂದಿಗೆ ಜಿಲ್ಲಾಧಿಕಾರಿಗಳು ಮೊದಲ ಸುತ್ತಿನ ಮಾತುಕತೆ ನಡೆಸಿದ್ದಾರೆ. ಮುಚ್ಚಿ ಹೋಗಿರುವ ಸುರಾನಾ ಇಂಡಸ್ಟ್ರೀಸ್ನಲ್ಲಿರುವ ಆಕ್ಸಿಜನ್ ಪ್ಲಾಂಟ್ ಬಳಕೆಗೆ ಅಗತ್ಯವಿರುವ ಕ್ರಮಗಳನ್ನು ಈಡೇರಿಸುವ ಭರವಸೆ ದೊರೆತಿದೆ. ಜಿಲ್ಲಾಧಿಕಾರಿಗಳ ಮನವಿ ಮೇರೆಗೆ ಸುಜಾನಾ ಕಂಪನಿ ಅಧಿಕಾರಿಗಳು ಆಕ್ಸಿಜನ್ ಪ್ಲಾಂಟ್ನ ಮಾಹಿತಿ ಸಂಗ್ರಹಿಸಿ ತೆರಳಿದ್ದಾರೆ. ಕಂಪನಿ ನೀಡುವ ವರದಿ ಆಧಾರದ ಮೇಲೆ ಘಟಕ ಉತ್ಪಾದನೆ ಸಿದ್ಧವಾಗುವ ನಿರ್ಧಾರವಾಗಬೇಕಿದೆ. ಕಂಪನಿಯ ಅಧಿಕಾರಿಗಳಾದ ವೆಂಕೋಬ್ ರೆಡ್ಡಿ, ನಹೀಂ ಸೇರಿದಂತೆ ಕಂಪನಿಯ ಇತರೆ ವಿಭಾಗದ ಅಧಿಕಾರಿಗಳು ಸಮಗ್ರ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಒಂದು ವೇಳೆ ಆಕ್ಸಿಜನ್ ಘಟಕ ಉತ್ಪಾದನೆ ಸಿದ್ಧವಾದರೆ ರಾಯಚೂರು ಜಿಲ್ಲೆಯೊಂದಿಗೆ ಸುತ್ತಮುತ್ತಲಿನ ಜಿಲ್ಲೆಗಳಿಗೂ ಆಕ್ಸಿಜನ್ ಸಮಸ್ಯೆ ನೀಗುವ ಅವಕಾಶಗಳಿವೆ. ಜಿಲ್ಲೆಯಲ್ಲಿ ಕೋವಿಡ್ 2ನೇ ಅಲೆ ನಿಯಂತ್ರಿಸುವುದಕ್ಕೆ ಮತ್ತು ಕೋವಿಡ್ ಸೋಂಕಿತರ ಚಿಕಿತ್ಸೆಗೆ ಬೇಕಾಗುವ ಸಲಕರಣೆಗಳನ್ನು ಒದಗಿಸಲು ಕೆಕೆಆರ್ಡಿಬಿ ವತಿಯಿಂದ ಅನುದಾನ ನೀಡಲಾಗುತ್ತದೆ ಎಂದು ಶಾಸಕರು ಹಾಗೂ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಅಧ್ಯಕ್ಷ ದತ್ತಾತ್ರೇಯ ಪಾಟೀಲ್ ರೇವೂರು ಅವರು ತಿಳಿಸಿದರು. ಜಿಲ್ಲೆಯಲ್ಲಿ ಕೋವಿಡ್ 2ನೇ ಅಲೆ ನಿಯಂತ್ರಿಸುವುದಕ್ಕೆ ಮತ್ತು ಕೋವಿಡ್ ಸೋಂಕಿತರ ಚಿಕಿತ್ಸೆಗೆ ಬೇಕಾಗುವ ಸಲಕರಣೆಗಳನ್ನು ಒದಗಿಸಲು ಕೆಕೆಆರ್ಡಿಬಿ ವತಿಯಿಂದ ಅನುದಾನ ನೀಡಲಾಗುತ್ತದೆ ಎಂದು ಶಾಸಕರು ಹಾಗೂ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಅಧ್ಯಕ್ಷ ದತ್ತಾತ್ರೇಯ ಪಾಟೀಲ್ ರೇವೂರು ಅವರು ತಿಳಿಸಿದರು. ಅವರಿಂದು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಕೋವಿಡ್-19 ಹರಡುವುದನ್ನು ತಡೆಯುವ ನಿಟ್ಟಿನಲ್ಲಿ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವ ಕುರಿತು ಹಮ್ಮಿಕೊಂಡಿದ್ದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಕೋವಿಡ್ ನಿಯಂತ್ರಿಸಲು ಸ್ಥಳೀಯ ಶಾಸಕರು ಜಿಲ್ಲಾಡಳಿತ ವಿಶ್ವಾಸಕ್ಕೆ ತೆಗೆದುಕೊಂಡು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಮುಖ್ಯಮಂತ್ರಿಗಳು ನಿರ್ದೇಶನ ನೀಡಿರುವುದರಿಂದ ಜಿಲ್ಲೆಗೆ ಬೆಡ್, ಆಕ್ಸಿಜನ್, ವೆಂಟಿಲೇಟರ್ ಮತ್ತು ರೆಮ್ಡಿಸಿವಿರ್ ಸೇರಿದಂತೆ ಇನ್ನಿತರೆ ಚಿಕಿತ್ಸೆಗೆ ಬೇಕಾಗುವ ಸಲಕರಣೆಗಳನ್ನು ಖರೀದಿಸಲು ಅನುದಾನ ನೀಡಲಾಗುತ್ತದೆ. ಜಿಲ್ಲೆಯಲ್ಲಿ ಕೋವಿಡ್ ನಿಯಂತ್ರಿಸಲು ಮತ್ತು ಸೋಂಕಿತ ವ್ಯಕ್ತಿಗಳಿಗೆ ಉತ್ತಮ ಚಿಕಿತ್ಸೆಗೆ ಬೇಕಾಗುವ ಎಲ್ಲ ಔಷಧಿಗಳನ್ನು ಬಳಕೆ ಮಾಡಿಕೊಳ್ಳಬೇಕೆಂದರು. ಕಳೆದ ವರ್ಷ ಕೋವಿಡ್ ನಿಯಂತ್ರಿಸಲು ನೀಡಿದ ಅನುದಾನವನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಮತ್ತು ಈ ವರ್ಷ ಕೋವಿಡ್ ಸಲಕರಣೆ ಖರೀದಿಸಲು ಶೀಘ್ರ ಟೆಂಡರ್ ಕರೆಯಬೇಕೆಂದರು. ರಿಮ್ಸ್ ಮತ್ತು ಓಪೆಕ್ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಘಟಕವನ್ನು ಶೀಘ್ರ ಪ್ರಾರಂಭಿಸಬೇಕು. ಕಲ್ಯಾಣ ಕರ್ನಾಟಕ 6 ಜಿಲ್ಲೆಗಳಲ್ಲಿ ಪ್ರತ್ಯೇಕ 3 ಜಿಲ್ಲೆಗಳಲ್ಲಿ 40 ಟನ್ ಸಾಮರ್ಥ್ಯ ಇರುವ ಆಕ್ಸಿಜನ್ ಸರಬರಾಜು ಮಾಡುವ ಟ್ಯಾಂಕರ್ ಖರೀದಿಸುವ ಬಗ್ಗೆ ಚರ್ಚೆ ಮಾಡುವಂತೆ ತಿಳಿಸಿದರು. ಇರೋದು ಕೋವಿಡ್ ಪ್ರಯಾರಿಟಿ, ಹೀಗಾಗಿ ಕೋವಿಡ್ ಯಾವುದೇ ಬೋರ್ಡ್ ವತಿಯಿಂದ ನಿಮ್ಗೆ ಏನು ಸಹಾಯ ಸಹಕಾರ ಬೇಕಂತಾರೆ ಅದು ಎಲ್ಲ ಮಾಡಬೇಕು. ನಮ್ಮ ಶಾಸಕರು ಮತ್ತು ನಮ್ಮ ವಿಶೇಷವಾಗಿ ನಮ್ಮ ಭಾಗದಲ್ಲಿರುವಂಥ ಎಲ್ಲ ಜಿಲ್ಲೆಗಳಿಗೆ ಅನುಕೂಲ ಆಗಬೇಕು ಅಂತ ಅನ್ನುವ ನಿಟ್ಟಿನಿಂದ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಯಲ್ಲಿ ಈಗ ಆಗಬೇಕಾಗಿದ್ದು ಕೋವಿಡ್ಗಾಗಿ ಬೇಕಾಗಿರುವಂಥ ಸಹಕಾರ ಬೇಕಾಗಿರುವಂಥದ್ದು ಮತ್ತು ಅದ್ರ ಜೊತೆಯಲ್ಲಿ ಹೋದ ವರ್ಷನೂ ಕೂಡ ನಾವು ಅನುದಾನ ಬಿಡುಗಡೆ ಮಾಡಿದ್ವಿ. ಅದನ್ನು ಕೂಡ ನಾವು ಇಮಿಡಿಯೇಟ್ ಆಗಿ ಸ್ವಲ್ಪ ಟೆಂಡರ್ ಅದು ಕರೆಸಿ ಸರ್. ಅದು ಹೋದ ವರ್ಷಕ್ಕೂ ಕೂಡ ನಾನು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಒಂದು ಸಭೆ ಮಾಡಿದ್ದೆ ಸರ್. ಈಗಾಗಲೇ ಸರ್ ನಮ್ಮ ರಾಯಚೂರ್ದೊಂದು ಸ್ಪೆಷಲ್ ಹೇಳ್ತೀನಿ, ಸ್ವಲ್ಪ ನಮ್ಗೆ ಯುಡಿಡಿ ವಾಟ್ಸಪ್ ಆಗಿಲ್ಲ. ನಾವು ಸ್ವಲ್ಪ ಅವೆರಡು ಮಾಡಿಕೊಂಡು ಮಾಡೋಕ್ಕೆ ನಾವು ಸ್ವಲ್ಪ ಟೈಮ್ ತಗೊಂಡಿಲ್ಲ. ಲಾಸ್ಟ್ ಟೈಮ್ ಸ್ವಲ್ಪ ಹೇಳಿದ್ವಿ. ಏನಾಗುತ್ತೆ ಸರ್, ಈಗ ಅದನ್ನ ನಾವು ನಮ್ದು ಎಕ್ಸ್ಪೆಂಡಿಚರ್ ನಾವು ಬುಕ್ ಮಾಡಲಿಲ್ಲ ಅಂತಂದ್ರೆ ಮೈಕ್ರೋ ಬ್ಯಾಂಕ್ ನಮ್ಗೆ ಆ ರೀತಿ ಯಾವ ವರ್ಗವ ನಮ್ಮ ಭಾಗದ ನಮ್ಮ ಡಿ ಸಿ ಅಕೌಂಟಿಗೆ ನೀವು ಅದೇ ಕೊಟ್ಟಿದ್ದೆವು. ಅಲ್ಲ ಸರ್, ಈಗ ಆಗಲೇ ಹೇಳಿದೆವು, ಬಟ್ ಅದು ಒಂದೇ ಮಾಡಕ್ ಆಗಂಗಿಲ್ಲ. ಅದನ್ನು ಒಂದು ಸ್ವಲ್ಪ ನಾವು ಇಲ್ಲಿ ಯುಡಿಡಿ ವಾಟ್ಸಪ್ ಬಿಟ್ಟು ಮಾಡಕ್ ಹೋದ್ರೆ ಜನ ಒಪ್ಪಂಗಿಲ್ಲ. ಯುಡಿಡಿ ಮಾಡೇ ಮಾಡಿ ಅಂತಾರೆ. ಅಲ್ಲ ನಗರದಾಯ್ತು ಸರ್, ಅದು ಬೇರೆ ಕಡೆ ಇದಾವಲ್ಲ ಸರ್. ನಿಮ್ಮ ಮತಕ್ಷೇತ್ರದ ಒಂದು ಕಡಿಮೆ ಇರ್ಬೋದು, ಆದ್ರೆ ಬೇರೆ ಜಿಲ್ಲೆ ತಾಲೂಕಿನಲ್ಲಿ ಕೂಡ ಬಹಳಷ್ಟು ಅನುದಾನ ಬಿಡುಗಡೆ ಆಗಿದೆ. ಅದನ್ನು ಒಂದು ಸ್ವಲ್ಪ ತಾವು ಟೆಂಡರ್ ಮಾಡಿ ಮುಖಾಂತರ ನಮ್ಮೆಲ್ಲ ಇಂಪ್ಲಿಮೆಂಟಿಂಗ್ ಏಜೆನ್ಸಿಗಳಿಗೆ ತಾವು ಹೇಳ್ಬಿಟ್ರೆ ಸ್ವಲ್ಪ ಸರಿಯಾಗುತ್ತೆ ಸರ್. ಇಲ್ಲ ಕೋವಿಡ್ ರೆಡಿ ಮಾಡ್ಕೊಂಡಿದ್ದಾರೆ. ನಮ್ಮಲ್ಲಿ ಏನು ಸರ್ ಆಕ್ಚುಲಿ ಪ್ರಾಬ್ಲಮ್ ಆಗಿದೆ ಅಂದರೆ
ಈ ಮಸ್ತಿ ಬೈ ಎಲೆಕ್ಷನ್ ಸಲುವಾಗಿ 1.5 ತಿಂಗಳು ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಬಂದು ಸುಮಾರು ಅವರು ಟೆಂಡರ್ ಕರೆಯೋಕ್ಕಾಗಿಲ್ಲ, ಕರೆದಿರೋದನ್ನು ಪ್ರಾಸೆಸ್ ಮಾಡೋಕ್ಕಾಗಿಲ್ಲ ಸರ್. ಬಟ್ ಈಗ ಮಾಡಿದ್ದಾರೆ, ಮತ್ತೆ ಈಗ ಲಾಕ್ಡೌನ್ ಬಂದಿದೆ. ಸೊ ಬಟ್ ಎನಿವೆ ಈ ಆಫೀಸ್ ಪ್ರೊಸೀಜರ್ನಲ್ಲಿ ಏನೂ ತೊಂದರೆ ಆಗುತ್ತೆ, ಅವ್ರು ಮಾಡ್ಬೋದು ಬೇಸಿಕಲಿ. ಬಟ್ ನಾನು ಫಾಲೋ ಅಪ್ ಮಾಡಿ ಆಯ್ತು. ನಾವು ವಿತಿನ್ 2 ಡೇಸಲ್ಲಿ ನಾವು ಫೈಲ್ ಮಾಡಿ ಕಳಿಸ್ಕೊಡ್ತೇವೆ. ಅಲ್ಲಿಂದ ನೀವು ಯಾವ ಬೇಡಿಕೆ ಕೊಡ್ತೀರಿ ಇಲ್ಲಿ ಪ್ರಯಾರಿಟಿ ಮೇಲೆ ನೀವು ಜಿಲ್ಲಾಧಿಕಾರಿಗಳು ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಆಗಿ ಇಲ್ಲಿ ನಾವು ಕೊಡುವಂಥ ಕೆಲಸ ಮಾಡ್ತೇವೆ. ಬೇರೆ ಕಡೆ ಎಲ್ಲ ಜಿಲ್ಲೆಯಿಂದ ಕೂಡ ಕೆಲವು ಜಿಲ್ಲೆಯಿಂದ ಬಂದಿದ್ದಾವೆ, ಅದಕ್ಕೆ ಆರ್ಡರ್ ಮಾಡಿದ್ದಾರೆ. ಇದನ್ನು ಕೂಡ ನಾವು ವಿತಿನ್ 2 ಡೇಸಲ್ಲಿ ನಾವು ಮಾಡ್ತೇವೆ ಸರ್. ಇಲ್ಲಿಂದ ಕಳಿಸ್ಕೊಟ್ಟ ಮೇಲೆ 2 ದಿವಸ 1 or 2 days. ಅಲ್ಲ, ನೀವು ಆರ್ಡರ್ ಇಂತ ನಮಗೆ ಎಸ್ ಅಂದ್ಬಿಟ್ರೆ ನಾವು ಆಲ್ಮೋಸ್ಟ್ ಎಸ್, ಬಟ್ ಯು ಕ್ಯಾನ್ ಟು ಆರ್ಡರ್ ಸರ್. ಅವ್ರ ಆರ್ಡರ್ ಬಂದ್ಮೇಲೆ ಯು ಕ್ಯಾನ್ ಡೂ ದ ಥಿಂಗ್ಸ್ ಸರ್. ಈ ಮೆಟೀರಿಯಲ್ಗೆ ಹೈದರಾಬಾದಿಂದ ಕಾಂಟ್ಯಾಕ್ಟ್ ಮಾಡಿ ಹೂ ವಿಲ್ ಸಪ್ಲೈ ಇಮಿಡಿಯೇಟ್ಲಿ. ನೀವು ಫೋನ್ ಮಾಡಿದ ತಕ್ಷಣ ಅಲ್ಲಿ ಲೋಡ್ ಆಗಿರ್ಬೇಕು, ಅಂಥವ್ರಿಗೆ ಆರ್ಡರ್ ಕೊಟ್ಬಿಡಿ ಫಾಸ್ಟ್ ಆಗಿ. ಪ್ರಪೋಸಲ್ ಕಳಿಸಿ ಸರ್. ವಿತಿನ್ 1 or 2 days ವಿ ವಿಲ್ ಗಿವ್ ದ ಅಪ್ಡೇಟ್. ಈಗ ಅದು ಅವರು ಇವರಿಗೆ ಅಧ್ಯಕ್ಷರೇ ಗ್ರೀನ್ ಸಿಗ್ನಲ್ ಕೊಟ್ಮೇಲೆ ರೋಡ್ ಇದೆ. ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಮಾತನಾಡಿ, ಕೆಕೆಆರ್ಡಿಬಿ ಅನುದಾನದಡಿಯಲ್ಲಿ ಕೈಗೆತ್ತಿಕೊಂಡಿರುವ ಕಾಮಗಾರಿಗಳಿಗೆ ತಕ್ಷಣವೇ ಟೆಂಡರ್ ಕರೆಯಬೇಕು. ಮ್ಯಾಕ್ರೋ ಮೈಕ್ರೋ ಕಾಮಗಾರಿಗಳ ಟೆಂಡರ್ ಕರೆಯಬೇಕು. ರಿಮ್ಸ್ ಮತ್ತು ಓಪೆಕ್ ಆಸ್ಪತ್ರೆಯಲ್ಲಿ 60 ರಿಂದ 80 ಸಾಮರ್ಥ್ಯವುಳ್ಳ ಐಸಿಯು ಬೆಡ್ಗಳನ್ನು ಪ್ರಾರಂಭಿಸಲು ಬೇಕಾಗುವ ಮೂಲಭೂತ ಸೌಕರ್ಯಗಳನ್ನು ಪರಿಶೀಲಿಸಬೇಕೆಂದು ರಿಮ್ಸ್ ನಿರ್ದೇಶಕ ಡಾಕ್ಟರ್ ಬಸವರಾಜ್ ಪೀರಾಪುರ್ ಅವರಿಗೆ ಸೂಚನೆ ನೀಡಿದರು. ರಿಮ್ಸ್ ಆಸ್ಪತ್ರೆಯಲ್ಲಿ ತಾತ್ಕಾಲಿಕವಾಗಿ 20 ಐಸಿಯು ಬೆಡ್ಗಳನ್ನು ಮುಂದಿನ 2 ದಿನದೊಳಗೆ ಆರಂಭಿಸಬೇಕು. ಇದಕ್ಕೆ ಬೇಕಾಗುವ ಸಲಕರಣೆಗಳನ್ನು ಖರೀದಿಸಲು ಹೈದರಾಬಾದ್ನಲ್ಲಿ ಸಂಬಂಧಿಸಿದ ಕಂಪನಿ ಜೊತೆ ಮಾತುಕತೆ ನಡೆಸುವಂತೆ ತಿಳಿಸಿದರು. 40 ಆಗೋದಿಲ್ಲ, ಟೋಟಲ್ 100 ಬೆಡ್ ಟಾರ್ಗೆಟ್ ಮಾಡಿ ಐಸಿಯು. ಈಗ 100 ಅಲ್ಲಿ 20 ಬೆಡ್ಸ್ಗೆ ನಿಮ್ಗೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಆದಂತ್ರಿ, ಬೆಡ್ ಬಿಟ್ಟು ಎಲ್ಲ ಆದ, ಮಾನಿಟರ್ಸ್ ಎಲ್ಲ ಆದಂತ್ರಿ, ಎಲ್ಲ ಆಕ್ಸಿಜನ್ ಸಿಲಿಂಡರ್ಸ್, ನಾಲ್ಕು ಆಕ್ಸಿಜನ್ ನಮ್ಮ ಆಸ್ಪತ್ರೆಯಲ್ಲಿ 620 ಆಕ್ಸಿಜನ್ ಪಾಯಿಂಟ್ ಇದೆ ಸರ್. ಆಕ್ಸಿಜನ್ ಪಾಯಿಂಟ್ ಅಲ್ಲ, ಐಸಿಯು ಬೆಡ್ಸ್. ಐಸಿಯು ಬೆಡ್ಸ್ ಅಂದ್ರೆ ದಟ್ ಶುಡ್ ಹ್ಯಾವ್ ಐಸಿಯು ಪಾಟ್ಸ್, ಫ್ಲೋ ಮೀಟರ್ಸ್, ಮಾನಿಟರ್ಸ್ ಅಂಡ್ ವೆಂಟಿಲೇಟರ್ ಆರ್ HFN. ದಿಸ್ ಈಸ್ ಕಾಲ್ಡ್ ಐಸಿಯು ಬೆಡ್. ಅಷ್ಟಕ್ಕೆ ಈಗ ಇನ್ನೊಂದು ನಿಮಗೆ ಒಂದು 100 ಬೆಡ್ ಐಸಿಯು ಮಾಡಬೇಕಾದ್ರೆ ಈಗ 20 ಅವರ್ಸ್ ಇದೆ. ಇನ್ನೊಂದು 20 ಐಸಿಯು ಪಾರ್ಟ್ಸ್ ಬೇಕಾಗ್ತದೆ ಸರ್. 100 ಬೆಡ್ ಮಾಡೋದು ಈಗ ಅಷ್ಟೇ ಕೊಡಿ. 20 ಇದೆ ಸರ್. 60 ಈಗ 20 ಇದೆ ಸರ್ ಅವ್ರ ಹತ್ರ. ಈಗ ತಾವು ಹೇಳೋದು ಇಟ್ ಇಸ್ ಅ ಡ್ರಗ್ ಸ್ಕೋರ್. ಜಸ್ಟ್ ಆಪೋಸಿಟ್ ಟು ದ ಟ್ರಯಲ್ಸ್. ಅಲ್ಲಿ ಸಿವಿಲ್ ವರ್ಕ್ ಶುರುವಾಗಿದೆ. ಈಗ ಟ್ರಯಲ್ ತಾವು ನೋಡಿದ್ದೀರಾ, ಚೆನ್ನಾಗಿ ಬಂದಿದೆ. ಲಾಸ್ಟ್ ಟೈಮ್ ಮಾಡಿದ್ರು. ಸಿಮಿಲರ್ ಸ್ಟ್ರಕ್ಚರ್ ವಿ ವಾಂಟ್ ಟು ಕ್ರಿಯೇಟ್ ದಿಸ್ ಸೈಡ್, ಆಪೋಸಿಟ್ ಸೈಡ್ ಆಫ್ ದ ಟ್ರಯಲ್. ಸೊ ಅಲ್ಲಿ ಆಕ್ಚುಲಿ 2 ರೂಮ್ಸ್ ಇದೆ ಸರ್, ಹಾಲ್ಸ್. ಅದರಲ್ಲಿ ಒಂದು ಡ್ರಗ್ ಸ್ಟೋರ್ ಇದೆ. ನಾನು ಅವ್ರ ಕತೆ ಹೇಳಿದ್ರೆ 2 ಮಾಡಿದರೆ 80 ಬೆಡ್ಸ್ ಹತ್ರ ಮಾಡ್ಬೋದು. ಬಟ್ ಅವ್ರೇನಂದ್ರೆ ಡ್ರಗ್ ಸ್ಟೋರ್ಗೆ ಈಗ ಬೇರೆ ಜಾಗ ಇಲ್ಲ. ಸೊ 1 ಪೋರ್ಷನ್ ವಿಲ್ ಕೀಪ್ ದ ಲಾಸ್ಟ್ ಪೋರ್ಷನ್, ರಿಮೈನಿಂಗ್ ಪೋರ್ಷನ್ ಮಾಡ್ತೀನಿ. ಮ್ಯಾಕ್ಸಿಮಮ್ 40 to 50 ಬೆಡ್ಸ್ ದೇ ಕ್ಯಾನ್ ಅಕಾಮಡೇಟ್. ಅದು ಬಿಟ್ಟು ಇನ್ನೊಂದು ಜಾಗ ಐಡೆಂಟಿಫೈ ಮಾಡಿ. ಇನ್ನೊಂದು ಜಾಗ ಅದನ್ನೇ ಮಾಡ್ಬಿಟ್ಟು ಈಗ ಏನಾಗ್ತದೆ ಸರ್, ನಮ್ಮದು ಈಗ ಆಲ್ರೆಡಿ ಕೆಕೆಆರ್ಡಿಬಿನಲ್ಲಿ ನಾವು 2000 ಲೀಟರ್ ಪರ್ ಮಿನಿಟ್ SPA ಪ್ಲಾಂಟ್ ಪ್ರಪೋಸ್ ಕೊಟ್ಟಿದ್ದೀವಿ. 1 ವಾರ ಹಿಂದೆನೇ ಕಳಿಸ್ಕೊಟ್ಟಿದ್ದೀವಿ. 2000 ಲೀಟರ್ ಪರ್ ಮಿನಿಟ್. That can support up to 300 to 400 bed depending on your number of ICU. You have more ICUs, number should come down like that. So ಅದರಲ್ಲಿ ನಾವು ಇನ್ಕ್ಲೂಡ್ ಮಾಡಬಹುದು. ಸೆಕೆಂಡ್ ಈಗ 20 KL ಟ್ಯಾಂಕ್ ಒಂದು ಬರ್ತಾ ಇದೆ. ಸೊ another 100 ಬೆಡ್ ICUಗೆ ವಿ ಹ್ಯಾವ್ ಟು ಕ್ರಿಯೇಟ್ ಇನ್ಫ್ರಾ. ಇವ್ರ ಹತ್ರ 20 ಇದೆ ಸರ್, ರಿಮೈನಿಂಗ್ 8 ಆಗಬೇಕು. ಇವ್ರಿಗೆ ಏನೇನು ಮಾಡಬೇಕು, ನಿನ್ನೆ ಎಲ್ಲ ಇವ್ರದ್ದು ಪ್ಲಸ್ ತಾಲೂಕ್ ಲೆವೆಲ್ನಲ್ಲಿ ಎಲ್ಲ ಸೇರಿ ವಿ ಹ್ಯಾವ್ ರಫ್ಲಿ ಕ್ಯಾಲ್ಕುಲೇಟೆಡ್ ಸರ್. ಬಟ್ ಇದನ್ನು ಸ್ವಲ್ಪ ಫೈನ್ ಟ್ಯೂನ್ ಮಾಡಬೇಕು. ಇವತ್ತು ಫೈನ್ ಟ್ಯೂನ್ ಮಾಡಿ ಬೈ ಟುಡೇ ಈವ್ನಿಂಗ್ ಇವ್ರು ಸಬ್ಮಿಟ್ ಪ್ರಪೋಸಲ್ ಟು ಕೆಕೆಆರ್ಡಿಬಿ. ಇದರಲ್ಲಿ ಏನಾಗ್ತದೆ ಸರ್, LMO ಟ್ಯಾಂಕ್ ತಾಲೂಕ್ ಲೆವೆಲ್ನಲ್ಲಿ, ಈವನ್ ತಾಲೂಕ್ ಲೆವೆಲ್ನಲ್ಲಿ ಒಂದು 5 KL LMO ಟ್ಯಾಂಕ್ಗಳು ಪ್ರಪೋಸ್ ಮಾಡ್ತಾ ಇದ್ದೀವಿ. ಆಮೇಲೆ O2 ಜನರೇಷನ್ ಪ್ಲಾಂಟ್, ಒಂದೇ ಪ್ಲಾಂಟ್ ನಾನು ಹೇಳಿದ್ದು ಇದರಲ್ಲಿ 2000 LPM. ಇನ್ನೂ ರಿಮ್ಸ್ನಲ್ಲಿ ಇನ್ನೊಂದು ದೇವದುರ್ಗ ಸಿಂಧನೂರಿನಲ್ಲಿ CSR ಆಕ್ಟಿವಿಟಿನಲ್ಲಿ 390 LPM SPA ಟೆಕ್ನಾಲಜಿ, PSA ಟೆಕ್ನಾಲಜಿ ಪ್ಲಾಂಟ್ಸ್ ಈಗ ಆಲ್ರೆಡಿ ಕೊಡ್ತಾ ಇದ್ದಾರೆ. ಇಟ್ ಈಸ್ ಸ್ಯಾಂಕ್ಷನ್ ಆಲ್ರೆಡಿ. ಅದು ಬಿಟ್ಟು ಸರ್ ಆಮೇಲೆ ಜಂಬೋ ಸಿಲಿಂಡರ್ಸ್ ಕೇಳ್ತಾ ಇದ್ದೀವಿ, ಒಂದು 250 ಸಿಲಿಂಡರ್ಸ್, ಆಕ್ಸಿಜನ್ ಮಾಸ್ಕ್, ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ 400 ಕಾನ್ಸಂಟ್ರೇಟರ್ಸ್ ಕೇಳ್ತಾ ಇದ್ದೀವಿ, ವೆಂಟಿಲೇಟರ್ಸ್ ಕೇಳ್ತಾ ಇದ್ದೀವಿ, ವೆಂಟಿಲೇಟರ್ಸ್ ಆ್ಯಂಡ್ ದೆನ್ ಆಕ್ಸಿಜನ್ ಫ್ಲೋ ಮೀಟರ್ಸ್, 64 ಸ್ಲೈಸ್ CT ಸ್ಕ್ಯಾನ್ ಮಿಷಿನ್. ನಾನು ಇದರಲ್ಲಿ ಅಡ್ವಾನ್ಸ್ಡ್ ಮಿಷಿನ್ ಒಂದು ಹಾಕಿದ್ದೇನೆ ಸರ್. ಈಗಿರೋದು 16.
16 is very old. ಈಗ 16 ಬೇಕಾದ್ರೆ ನಾವು either will give to ತಾಲೂಕು ಹಾಸ್ಪಿಟಲ್ ಆರ್ ವಿಲ್ ಶಿಫ್ಟ್ ಟು ಒಪ್ಪಾಕ್ಕೆ. ಇದು ಒಂದು 64 ಅಡ್ವಾನ್ಸ್ CT ಮೆಷಿನ್ HRCT ಅದು ಒಂದು ಪ್ರಪೋಸ್ ಮಾಡಿದ್ವಿ. 32 ಮೆಷಿನ್ಸ್ 4 ಪ್ರಪೋಸ್ ಮಾಡಿದ್ವಿ ಸರ್ ಈಚ್ ತಾಲೂಕು ಹಾಸ್ಪಿಟಲ್. ಈಗ CT ಸ್ಕ್ಯಾನ್ ಫೆಸಿಲಿಟಿ ಎಲ್ಲೂ ಇಲ್ಲ ತಾಲೂಕು ಹಾಸ್ಪಿಟಲ್. ಸೊ ಅವ್ರದ್ದು ಅಲ್ಲಿ ಅದೊಂದು ಪ್ರಪೋಸ್ ಮಾಡಿದ್ವಿ. ಎಕ್ಸ್ರೇ ಯೂನಿಟ್ 100K ಮೊಬೈಲ್ ಎಕ್ಸ್ರೇ ಯೂನಿಟ್ 4 ತಾಲೂಕು ಹಾಸ್ಪಿಟಲ್ 4 ಮೊಬೈಲ್ ಎಕ್ಸ್ರೇ ಯೂನಿಟ್ ಪ್ರಪೋಸ್ ಮಾಡಿದ್ವಿ. ಮಲ್ಟಿಪ್ಯಾರಾ ಮಾನಿಟರ್ಸ್ 60 ಮಾನಿಟರ್ಸ್ ಕೇಳಿದ್ವಿ. ಅಫ್ಕೋರ್ಸ್ ದಿಸ್ ICU ಇದರಲ್ಲಿ ಆ್ಯಡ್ ಮಾಡ್ತೀವಿ. ಫ್ಲವರ್ ಪಾಟ್ಸ್ ವಿತ್ ಮ್ಯಾಟ್ರಸ್ ಆಲ್ರೆಡಿ ಅದು ಒಂದು 100 ಈಗ ICU ಬೇಕಾದ್ರೆ 100 ಪ್ರಪೋಸ್ ಮಾಡ್ತಾ ಇದ್ವಿ. ಸೆಲ್ ಕೌಂಟರ್ಸ್ ಆಮೇಲೆ ಬೈಪ್ಯಾಪ್ ಮೆಷಿನ್ಸ್, CPAP ಮೆಷಿನ್ಸ್, ಇನ್ಫ್ಯೂಷನ್ ಪಂಪ್, ಫಿಂಗರ್ ಪ್ರಿಂಟ್ ಪಲ್ಸ್ ಆಕ್ಸಿಮೀಟರ್, ಥರ್ಮಲ್ ಸ್ಕ್ಯಾನರ್ ಇದೆಲ್ಲ ನಾರ್ಮಲಿ ಬರ್ತದೆ ಸರ್. ಇಷ್ಟು ಇದು ಪ್ಲಸ್ ಆಂಬುಲೆನ್ಸ್ ಸರ್. ಆಂಬುಲೆನ್ಸ್ ಈಗ ನಮ್ಮದು CSRನಲ್ಲಿ ಒಂದು 16 ಆಂಬುಲೆನ್ಸ್ ಎಷ್ಟು ಸ್ಯಾಂಕ್ಷನ್ ಆಗಿದೆ? 10 ಆಂಬುಲೆನ್ಸ್ ಸ್ಯಾಂಕ್ಷನ್ ಆಗಿದೆ ಸರ್ BL. ಬಟ್ ಸ್ಟಿಲ್ ವಿ ಆರ್ ಆಸ್ಕಿಂಗ್ ಅನದರ್ 10 BLS ಆಂಬುಲೆನ್ಸ್. ಯಾಕೆಂದರೆ ಏನಾಗ್ತದೆ ಕೆಲವು ಫೀಲ್ಡ್ ನಮಗೆ ಇಮಿಡಿಯೇಟ್ ಆಗಿ ಸೊಲ್ಯೂಷನ್ ಮಾಡೋಕ್ಕಾಗುತ್ತೆ ಅಂಥದ್ದನ್ನು ತಾವು ಪ್ರಯಾರಿಟಿಯನ್ನು ಮಾಡಿ ತಾವು ಎರಡು ವಿಕಟಣೆಯನ್ನು ಮಾಡಿ ಕಳಿಸಿ ಸರ್. ಒಂದು ಕಾನ್ಸಂಟ್ರೇಟರ್ ಪ್ಲಾಂಟ್ ತಾವೆಂದಾಗ ಮೀಡಿಯಂ ಟರ್ಮ್ ಯೂಸ್ 5-6 ಮಂತ್ಸ್ ಬೇಕಾಗ್ತದೆ. ಮೇ ಬಿ ಫ್ಯೂಚರ್ ಆ ಥರ ತಾವು ಪ್ಲಾನ್ ಮಾಡ್ಕೊಂಡು ಮಾಡಿಕೊಡಿ. ಈ ಆಕ್ಸಿಜನ್ 200 APM ಎಷ್ಟು ದಿನ ಬೇಕು ಇವತ್ತು ನಾವು ಸರ್? ಇವ್ರದ್ದು ಅವ್ರದ್ದು ಒಂದು CSRನಲ್ಲಿ ದೇ ಆರ್ ಗಿವಿಂಗ್ ಸರ್. ಇದು ಬರ್ತದೆ. ಈಗ ನಾವು ಮಾಡಿದ್ರೆ ಸರ್ ಇದಕ್ಕೆ ಈಗ ಟೆಂಡರ್ ಹೋದರೆ ಇದಕ್ಕೆ ಟೈಮ್ ಆಗ್ತದೆ. ಒಂದು ವೀಕ್ ಒಂದು ನಾರ್ಮಲ್ ಟೆಂಡರ್ ಮಾಡ್ಬೋದು 1 ವೀಕ್. ಬಟ್ ಆ ಪ್ಲಾಂಟ್ ಬಂದು ಇನ್ಸ್ಟಾಲ್ ಮಿನಿಮಮ್ 1.5 ಮಂತ್ ಮೇಲೆ. ಸೆಕೆಂಡ್ 2000 LPM ಪ್ಲಾಂಟ್ ಹೋದರೆ ಇಟ್ಸ್ ಅ ವೆರಿ ಬಿಗ್ ಪ್ಲಾಂಟ್. ಈಗ ನೀವು ಚಿಕ್ಕ ಪ್ಲಾಂಟ್ ಹೋದರೆ ಎಕ್ಸಾಂಪಲ್ ಈಗ ಮೊನ್ನೆ ಸರ್ ಓನ್ಲಿ ಡಿಸ್ಟ್ರಿಕ್ಟ್ ಲೆವೆಲಲ್ಲೇ ನೀವು ಮಾಡ್ಬೋದು. ಯಾರಿಗೆ ಹೈದರಾಬಾದ್ ಕೊಡ್ತಾರೆ, ಯಾರಿಗೆ ಪ್ರೋಸೆಸ್ ಅಂಡರ್ CSR ಇದು ಅಂಡರ್ ಇದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇದರಲ್ಲಿ ಇಮಿಡಿಯೇಟ್ಲಿ ಆರ್ಡರ್ ಕೊಡ್ತಾರೆ. ಕಂಪನಿ ಯು ಗೆಟ್ ಕೊಟೇಶನ್ ಅಂಡ್ ಗಿವ್ ಇಟ್ ಆರ್ಡರ್. 100 ಬೆಡ್ ICU ವಿತ್ ಮಾನಿಟರ್ಸ್, ಫ್ಲೋ ಮೀಟರ್ಸ್ ಅಂಡ್ ಫ್ಯಾನ್ ಗೀನ್ ಏನೇನು ಬೇಕು ಎಲ್ಲದಕ್ಕೂ ನೀವು ಆರ್ಡರ್ ಕೊಟ್ಬಿಡ್ಬೇಕು ಇಮಿಡಿಯೇಟ್ಲಿ. IV ಸ್ಟ್ಯಾಂಡ್ ಎಲ್ಲ ಅಟ್ಯಾಚ್ ಬರ್ತದೆ, ಅದನ್ನು ನೋಡ್ಬೇಕು. ಎಲ್ಲ ನೋಡಿ ಸ್ಪೆಸಿಫಿಕೇಶನ್ ನೋಡಿ ಇಮಿಡಿಯೇಟ್ಲಿ ಮಾಡ್ಬೋದು ಸರ್. ರಿಚರ್ ಮೀಟಿಂಗ್ ಸರ್. ಸೊ ನೀನು ಇವತ್ತು ಏನು ಕೆಲಸ ಶುರು ಮಾಡೋಕ್ಕೆ ಕಾಲ್ ಮಾಡ್ತೀನಿ ಸರ್. ನೀನು ಹೋಗಿಲ್ಲ ಮಾಡಲ್ಲ ಅವ್ರಿಗೆ ಕೆಲಸ ಮಾಡಲ್ಲ. ಈಗ POP ಅಂತಾರೆ ಸರ್. POP ಲೇಟ್ ಆಗ್ತದೆ. ಈಗ ಫಸ್ಟ್ ಬೆಡ್ಸ್ ಹಾಕಿ ಮಾನಿಟರ್ ಫಿಕ್ಸ್ ಮಾಡಿ ಫ್ಲೋಮೀಟರ್ ಫಿಕ್ಸ್ ಮಾಡಿ ಬೆಡ್ ಶುರು ಮಾಡಿ ಸ್ವಲ್ಪ ಈಗ ಕಡಿಮೆ ಆದ್ಮೇಲೆ ಆರ್ಡರ್ ಮಾಡಿದ್ರು ಸರ್. ಅವ್ರು POP ಇದ್ದ ನಾನು ಅವ್ರಿಗೆ ಹೇಳಕ್ ಹೋಗಿಲ್ಲ. ಸಾಹೇಬರುಗಳಿಂದ ಫೋನ್ ಮಾಡಿ POP ಎಲ್ಲ ಆಮೇಲೆ ಈಗ ಫಸ್ಟ್ ಮಾನಿಟರ್ ಕೂಡಿಸೋ ಸ್ಟ್ಯಾಂಡು, ಮಾನಿಟರ್ಸು, ಫ್ಲೋಮೀಟರ್ಸು ಲೈನ್ ಆದ್ಮೇಲೆ ಈಗ how many days you will take to start this 20 beds? ಅದು ವರ್ಕ್ ಆಗುತ್ತೆ. ಏನು ವರ್ಕ್ ಆಗಬೇಕು ಅಲ್ಲ ಸರ್, ಏನಾಗಬೇಕಪ್ಪ ನನ್ನ ವರ್ಕ್? 20 ಬೆಡ್ಸ್ ಪಾರ್ಟ್ಸ್ ಅದಾವ ಅಂತ ಹೇಳ್ತದೆ, ಮಾನಿಟರ್ಸ್ ಅದಾವ ಅಂತ ಹೇಳ್ತದೆ, ಸ್ಟ್ಯಾಂಡ್ ಅದಾವ ಅಂತ ಹೇಳ್ತದೆ, ಫ್ಲೋಮೀಟರ್ಸ್ ಅದಾವ ಅಂತ ಹೇಳ್ತದೆ. ಆಕ್ಸಿಜನ್ ಪೈಪ್ ಲೈನ್ ಬೇಗ ಮುಗಿದ ಸರ್. ಆಕ್ಸಿಜನ್ ಪೈಪ್ ಲೈನ್ ಇವತ್ತು ಸಾಯಂಕಾಲ ನಾಳೆ ಬೆಳಗ್ಗೆ 20 ಬೆಡ್ಸಿಗೆ ಎಷ್ಟು ಬೇಕೋ ಅಷ್ಟು ಇಮಿಡಿಯೇಟ್ಲಿ ಮಾಡ್ಕೋಬೇಕು. ಡೇ ಅಂಡ್ ನೈಟ್ ಮಾಡಿಸ್ಬೇಕು ಕೂತು. ಇವತ್ತು ICUನಾಗ ನಾವು ಬೆಡ್ಸ್ ಇಲ್ಲ ಅಂತಂದ್ರೆ ನಾವು ಮಕ್ಕ ತೋರ್ಸಕ್ ಆಗ್ತದ? ಬೇಗ ಮಾಡಕ್ಕೆ 1 or 2 days it should start. ಆಯ್ತು. ಅದು if you open up an 80 bed ICU with ventilator, we will save plenty of oxygen. HFNO is consuming 1 jumbo cylinder for 1 hour, whereas ventilator doesn't need that amount of ಇದು. And we know the saturation also very quite and how much oxygen flow ನಾವು ಕೊಡಬೇಕು ಗೊತ್ತಾಗ್ತದೆ. after already instruction ಕೊಟ್ಟಿದ್ದೀವಿ. say today, tomorrow, day after tomorrow. This today is Tuesday, Wednesday, Thursday, by Friday it has to open 20 beds. ಬೇಗ ಮಾಡಬೇಕು. ಪೈಪ್ಲೈನ್ ಮಾಡಿಬಿಡಿ. ನೀವು ಪೈಪ್ಲೈನ್ ಮಾಡ್ಬೇಕಾದ್ರೆ ಆ ಮಾನಿಟರ್ ಸ್ಟ್ಯಾಂಡ್ ಅವು ಬೆಡ್ಸ್ ಎಲ್ಲ ಹಾಕಿ ಫಿಕ್ಸ್ ಮಾಡೋದು ಮಾಡ್ಬೋದು. ಸಾಕೆಟ್ಸ್, ಎಲೆಕ್ಟ್ರಿಕಲ್ ಸಾಕೆಟ್ಸ್. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್, ಜಿಲ್ಲಾ ಪಂಚಾಯಿತಿ ಸಿಇಒ ಶೇಖ್ ತನ್ವೀರ್ ಆಸಿಫ್, ಅಪರ ಜಿಲ್ಲಾಧಿಕಾರಿ ಕೆಆರ್ ದುರ್ಗೇಶ್,
ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಶ್ರೀ ಹರಿಬಾಬು, ಡಿಎಚ್ಒ ಡಾಕ್ಟರ್ ರಾಮಕೃಷ್ಣ, ಡಾಕ್ಟರ್ ಸುರೇಂದ್ರ ಬಾಬು ಇತರರು ಇದ್ದರು. ಬೆಳಗಿನ 10 ಗಂಟೆಯವರೆಗೆ ಅಗತ್ಯ ವಸ್ತುಗಳ ಪೂರೈಕೆ ನೀಡಿರುವ ನಿಗದಿ ಸಮಯದೊಳಗೆ ವ್ಯಾಪಾರ ವಹಿವಾಟು ಸ್ಥಗಿತಗೊಳಿಸಲು ಪೊಲೀಸರು ಹರಸಾಹಸ ಮಾಡುವಂತಾಗಿದೆ. ಬೆಳಗಿನ 10 ಗಂಟೆವರೆಗೆ ಅಗತ್ಯ ವಸ್ತುಗಳ ಪೂರೈಕೆ ನೀಡಿರುವ ನಿಗದಿ ಸಮಯದೊಳಗೆ ವ್ಯಾಪಾರ ವಹಿವಾಟು ಸ್ಥಗಿತಗೊಳಿಸಲು ಪೊಲೀಸರು ಹರಸಾಹಸ ಪಡುವಂತಾಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಜನರು ಮಾರುಕಟ್ಟೆಯಲ್ಲಿ ಖರೀದಿಯಲ್ಲಿ ತೊಡಗಿದ್ದು ನಿಯಂತ್ರಿಸಲು ವ್ಯಾಪಾರ ಸ್ಥಗಿತಗೊಳಿಸಲು ಎಚ್ಚರಿಕೆ ನೀಡಿದರು. ರಂಜಾನ್ ಹಬ್ಬದ ಹಿನ್ನೆಲೆಯಲ್ಲಿ ನಿತ್ಯೋಪಯೋಗಿ ವಸ್ತುಗಳನ್ನು ಖರೀದಿಸಲು ಜನರು ಮುಗಿಬಿದ್ದು ವ್ಯಾಪಾರ ನಡೆಸಿದರು. ಪೊಲೀಸರ ಎಚ್ಚರಿಕೆ ಮಧ್ಯೆಯೂ ವ್ಯಾಪಾರಸ್ಥರು ವಹಿವಾಟು ನಡೆಸಿದರು. ಪೊಲೀಸರು ಅಂಗಡಿಗಳಿಗೆ ತೆರಳಿ ವ್ಯಾಪಾರ ನಿಲ್ಲಿಸುವಂತೆ ಮನವಿ ಮಾಡಿದರು. ನಿಗದಿ ಸಮಯ ಪೂರ್ಣಗೊಂಡರೂ ಜನರು ಮಾತ್ರ ಸಂಚಾರ ನಿಲ್ಲಲೇ ಇಲ್ಲ. ವಾಹನ ಸಂಚಾರ, ವ್ಯಾಪಾರ ಮುಂದುವರೆಯುವಂತಾಯಿತು. ಬೀದಿ ವ್ಯಾಪಾರಸ್ಥರು ಬಟ್ಟೆ ವ್ಯಾಪಾರವನ್ನು ಪೊಲೀಸರು ಮುಚ್ಚುವಂತೆ ಮನವಿ ಮಾಡಿ ಸ್ಪಂದಿಸದೇ ಇದ್ದರೆ ಕಾನೂನಾತ್ಮಕ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿದರು. ನಿತ್ಯಕ್ಕಿಂತಲೂ ಹೆಚ್ಚು ಜನರು ಮಾರುಕಟ್ಟೆಗೆ ಆಗಮಿಸಿದ್ದರಿಂದ ಕಿಕ್ಕಿರಿದು ತುಂಬಿತು. ಕ್ರಮೇಣ ಸಮಯ ಕಳೆದಂತೆ ಪೊಲೀಸರು ಹರಸಾಹಸ ಪಟ್ಟು ಅಂಗಡಿ ಮುಗ್ಗಟ್ಟುಗಳನ್ನು ಮುಚ್ಚಿಸಿದ್ದರಿಂದ ಜನಸಂಚಾರ ಇಳಿಮುಖವಾಯಿತು. ಈಗ ಜಾಹೀರಾತು. ರಾಯಚೂರಿನ ಮಹಾ ಜನತೆಗೆ ರಂಜಾನ್ ಮತ್ತು ಬಸವ ಜಯಂತಿಯ ಶುಭಾಶಯಗಳು ಹೇಳ್ತಾ ಇದ್ದೀನಿ. ಬಹಳ ಮುಖ್ಯವಾಗಿದ್ದು ಇವತ್ತು ನಾವು ಕೊರೋನಾ ಒಂದು ಮಹಾಮಾರಿಯಲ್ಲಿ ಆತಂಕಕ್ಕೆ ಒಳಗೊಂಡಿದ್ದೀವಿ. ಇವತ್ತು ಇಂಥ ಒಂದು ಸಂದರ್ಭದಲ್ಲಿ ಒಂದು ಮಾಸ್ಕ್ ಹಾಕೊಂಡು ಮಾಸ್ಕ್ ಧರಿಸಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಟ್ಕೊಂಡು ಈ ಒಂದು ಹಬ್ಬವನ್ನು ಆಚರಿಸಬೇಕು ಅಂತೇಳಿ ಎಲ್ಲರ ಹತ್ರ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಅದೇ ರೀತಿ ಒಂದು ಶಾಂತಿಯುತವಾಗಿ ಇವತ್ತು 2 ಹಬ್ಬಗಳನ್ನ ನಾವು ಆಚರಣೆ ಮಾಡಬೇಕಂತ ಹೇಳಿ ಎಲ್ಲರ ಹತ್ರ ನಾನು ವಿನಂತಿ ಮಾಡ್ತಾ ಇದ್ದೀನಿ. ನಮಸ್ಕಾರ. ನಗರದ ಸಮಸ್ತ ಜನತೆಗೆ ರಂಜಾನ್ ಹಾಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ರವಿ ಬೋಸ್ರಾಜ್, ಯುವ ಕಾಂಗ್ರೆಸ್ ಮುಖಂಡರು. ಸೂಚನೆ: ಕೋವಿಡ್-19 ಕೊರೋನಾ ನಿಯಂತ್ರಣಕ್ಕೆ ಎಲ್ಲರೂ ಮಾಸ್ಕ್ ಧರಿಸಿ, ಸಾಮಾಜಿಕ ಅಂತರ ಕಾಯ್ದುಕೊಳ್ಳಿ, ಸ್ಯಾನಿಟೈಸರ್ ಅಥವಾ ಸಾಬೂನಿನಿಂದ ಆಗಾಗ ಕೈ ತೊಳೆದುಕೊಳ್ಳಿರಿ. ಇದು ಸಾರ್ವಜನಿಕರಲ್ಲಿ ವಿನಂತಿ. AMS Computers Sales and Service 0% EMI Bajaj Finance available. Dealers in Lenovo, Asus, Dell, Acer, HP, Epson, CP+, Canon, HIK Vision, Microtech ಇದಲ್ಲದೆ ಹಲವು ಕಂಪನಿಗಳ ಉತ್ಪನ್ನಗಳು ಸಿಗುತ್ತವೆ. ಲ್ಯಾಪ್ಟಾಪ್ ಅಂಡ್ ಡೆಸ್ಕ್ಟಾಪ್, ಪ್ರಿಂಟರ್ಸ್, CCTV ಕ್ಯಾಮೆರಾ, cartridge refilling, biometric attendance, UPS inverter and batteries, server and networking, softwares, billing machines, projector and DSLR cameras, refurbished laptop and desktop accessories, antivirus, lamination machines and papers, etc. Visit AMS Computers Sales and Service beside SBI Bank, Station Road, Raichur. Mobile 96615056. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಗೋ ಗ್ರೀನ್, ನೋ ಪೆಟ್ರೋಲ್, ನೋ ಪೊಲ್ಯೂಷನ್, ನೋ ಲೈಸೆನ್ಸ್, ನೋ ನಾಯ್ಸ್, ನೋ ರಿಜಿಸ್ಟ್ರೇಷನ್. ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಜನರು ಮಂತ್ಲಿ ಸ್ಕೀಮ್ ಮೂಲಕ ನಿಮ್ಮದಾಗಿಸಿಕೊಳ್ಳಿ. ಕೇವಲ ತಿಂಗಳಿಗೆ 5,000 ರೂಪಾಯಿ ಕಟ್ಟುವ ಮೂಲಕ ಬಂಪರ್ ಬಹುಮಾನಗಳೊಂದಿಗೆ ಮೊದಲನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 32 ಇಂಚಸ್ ಟಿವಿ. ಎರಡನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 42 ಇಂಚಸ್ ಟಿವಿ. ಮೂರನೇ ಬಂಪರ್ ಆಫರ್ ಯೋ ಎಡ್ಜ್ DX ಬೈಕ್. ನಾಲ್ಕನೇ ಬಂಪರ್ ಆಫರ್ ಯೋ ಡ್ರಿಫ್ಟ್ DX ಬೈಕ್. ಇದರ ಜೊತೆಗೆ 500 ರೂಪಾಯಿಗಳಿಂದ 15,000ಗಳವರೆಗೆ ಸ್ಕ್ರಾಚ್ ಕಾರ್ಡ್ ನಿಮ್ಮದಾಗಿಸಿಕೊಳ್ಳಿ. ಈ ಟೆಕೋ ಎಲೆಕ್ಟ್ರಾ, ಸಾತಿ, ರ್ಯಾಪ್ಟರ್, ಎಮರ್ಜ್, ಬೆನ್ LG, ಐಕಾನ್, ಔರಾ, ಫಾಲ್ಕಾನ್, ಯೋ ಬೈಕ್ಸ್, ಯೋ ಡ್ರಿಫ್ಟ್ DX ಹಾಗೂ ಯೋ ಎಡ್ಜ್ DX. ಹಿಂದೆ ನಿಮ್ಮ ಕನಸು ನನಸಾಗಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ LG, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಮೊಬೈಲ್ ನಂಬರ್ 9483029799 ಮತ್ತು 9964204542. ಶ್ರೀ ಕೃಷ್ಣದೇವರಾಯ ಇ ಟೆಕ್ನೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಪ್ರವೇಶಗಳು ಪ್ರಾರಂಭ. ಶಿಶು ವಿಹಾರ, ನರ್ಸರಿ, LKG ಮತ್ತು UKG ತರಗತಿವರೆಗೆ. ಮೂಲ ಸೌಕರ್ಯಗಳು: ಸುಸಜ್ಜಿತವಾದ ಕೋಣೆಗಳು, ಸುಂದರವಾದ ಆಟದ ಮೈದಾನ,
ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಗಮನ ನೀಡಲಾಗುವುದು. ಸೌಲಭ್ಯಗಳು: ಡಿಜಿಟಲ್ ತಂತ್ರಜ್ಞಾನದ ಮೂಲಕ ಕಲಿಕೆ, ಅನುಭವಿ ಶಿಕ್ಷಕರಿಂದ ಬೋಧನೆ, ಶಾಲಾ ಬಸ್ ಸೌಲಭ್ಯ. ಶಾಲಾ ಸಮಯ ಬೆಳಿಗ್ಗೆ 9:30 ರಿಂದ ಮಧ್ಯಾಹ್ನ 2 ಗಂಟೆವರೆಗೆ. ಸಮವಸ್ತ್ರ, ಓದುವ ಪುಸ್ತಕಗಳು, ಟೈ, ಬೆಲ್ಟ್, ಸಾಕ್ಸ್ಗಳು ಉಚಿತವಾಗಿ ನೀಡಲಾಗುತ್ತದೆ. ಸೇರಲು ಹಿಂದೆ ಭೇಟಿ ನೀಡಿ. ಶ್ರೀ ಕೃಷ್ಣದೇವರಾಯ ಇ ಟೆಕ್ನೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಎ ಪಾಪರೆಡ್ಡಿ ರೈಸ್ ಮಿಲ್ ಪಕ್ಕದಲ್ಲಿ, ಅಗ್ರಿಗೋಲ್ಡ್ ಲೇಔಟ್, ಗದ್ವಾಲ್ ರೋಡ್, ದೇವಿನಗರ್, ರಾಯಚೂರು. ನಿಮ್ಮ ಸ್ವಂತ ರಾಯಚೂರಿನೊಂದಿಗೆ ನಿಮ್ಮ ಬಂಧವನ್ನು ಬಿಡದೆ ವರ್ಲ್ಡ್ ಕ್ಲಾಸ್ ಗೇಟೆಡ್ ಕಮ್ಯುನಿಟಿ ವಿಲಾಗಳಲ್ಲಿ ವಾಸಿಸಲು ಬಯಸುತ್ತಿದ್ದೀರಾ? ಅಂತಹ ಮಹಾವಿಲಾಗಳಿಗೆ ಬೆಂಗಳೂರಿನ ಕಡೆಗೆ ನೋಡುತ್ತಿದ್ದ ಆ ದಿನಗಳು ಹೋದವು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಹನುಮಂತನ ತಿಲಕವನ್ನು ಹೋಲುವ ಕಲಾತ್ಮಕವಾಗಿ ರೂಪಿಸಿದ ಸೊಗಸಾದ ಪ್ರವೇಶ ದ್ವಾರ. ವಿಲಾಗಳು ಮಾತ್ರವಲ್ಲದೆ ಭೂಮಿಯು 100% ವಾಸ್ತುವನ್ನು ಅನುಸರಿಸುತ್ತದೆ. ಅದು ನಿಮ್ಮ ಜೀವನಕ್ಕೆ ಹೆಚ್ಚಿನ ಆನಂದವನ್ನು ನೀಡುತ್ತದೆ. ಸುಖಮಯ ಜೀವನಕ್ಕಾಗಿ ತಂದಿರುವ ವಿಶೇಷಗಳು: ಪವರ್ ಬ್ಯಾಕಪ್ ಇನ್ ಕಾಮನ್ ಏರಿಯಾಸ್, ಚಿಲ್ಡ್ರನ್ ಪ್ಲೇ ಏರಿಯಾ, ವರ್ಲ್ಡ್ ಕ್ಲಾಸ್ ಮಿನಿ ಬ್ಯಾಂಕ್ವೆಟ್ ಹಾಲ್, ಗೆಸ್ಟ್ ರೂಮ್ಸ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಸಿಸ್ಟಮ್ ಹಾಗೂ ನಿತ್ಯ ವ್ಯಾಯಾಮಕ್ಕಾಗಿ ಸ್ವಿಮ್ಮಿಂಗ್ ಪೂಲ್, ಜಿಮ್ ಮತ್ತು ಶಟಲ್ ಕೋರ್ಟ್ ಸೌಲಭ್ಯವೂ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ 24/7 ಸೆಕ್ಯೂರಿಟಿ ಮತ್ತು ಸೋಲಾರ್ ಫೆನ್ಸಿಂಗ್ ನಿಮ್ಮ ಭದ್ರತೆಗಾಗಿ. ನಿಮ್ಮ ತಾಯಿಯ ಮಡಿಲು ರಾಯಚೂರಿನಲ್ಲಿ ವಿಶ್ವ ದರ್ಜೆಯ ಜೀವನವನ್ನು ಪಡೆಯಲು ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದಿಂದ ಅನುಮೋದನೆಗೊಂಡಿರುವ ಮೊದಲನೇ ರೇರಾ ಪ್ರಾಜೆಕ್ಟ್ ನಿಮ್ಮ ರಾಯಚೂರಿನಲ್ಲಿ. ದೂರವಾಣಿಗಳು 944 89 8228 8147 83 563 8147 284561. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಗರದ ನಗರಸಭೆ ಕಾರ್ಯಾಲಯದಲ್ಲಿ ನಗರಸಭೆ ಅಧ್ಯಕ್ಷರಾದ ಇ ವಿನಯ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಕರೆಯಲಾಗಿದ್ದ ಸಾಮಾನ್ಯ ಸಭೆಗೆ ಬಹುತೇಕ ನಗರಸಭೆ ಸದಸ್ಯರು ಗೈರು ಹಾಜರಾಗಿರುವುದರಿಂದ ಸಭೆಯನ್ನು ಮುಂದೂಡಲಾಗಿದೆ ಎಂದು ನಗರಸಭೆ ಅಧ್ಯಕ್ಷರು ಪ್ರಕಟಿಸಿದರು. ನಗರಸಭೆ ಸಾಮಾನ್ಯ ಸಭೆಯು ಕೋರಂ ಕೊರತೆಯಿಂದ ಮುಂದೂಡಲಾಯಿತು. ನಗರದ ನಗರಸಭೆ ಕಾರ್ಯಾಲಯದಲ್ಲಿ ನಗರಸಭೆ ಅಧ್ಯಕ್ಷರಾದ ಇ ವಿನಯ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಕರೆಯಲಾಗಿದ್ದ ಸಾಮಾನ್ಯ ಸಭೆಗೆ ಬಹುತೇಕ ನಗರಸಭೆ ಸದಸ್ಯರು ಗೈರು ಹಾಜರಾಗಿರುವುದರಿಂದ ಸಭೆಯನ್ನು ಮುಂದೂಡಲಾಗಿದೆ ಎಂದು ನಗರಸಭೆ ಅಧ್ಯಕ್ಷರು ಪ್ರಕಟಿಸಿದರು. ನಿಗದಿತ ಸಮಯಕ್ಕೆ ನಗರಸಭೆ ಅಧ್ಯಕ್ಷರು ಮತ್ತು ಕೆಲ ಬೆರಳೆಣಿಕೆಯಷ್ಟು ಸದಸ್ಯರು ಮಾತ್ರ ಸಭೆಗೆ ಹಾಜರಾಗಿದ್ದರು. ಆದರೆ ಸದಸ್ಯರು ಬಾರದೇ ಇರುವುದರಿಂದ ಸಭೆಯನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಯಿತು. ನಗರಸಭೆ ಹಿರಿಯ ಸದಸ್ಯ ಜಯಣ್ಣ, ದರೂರು ಬಸವರಾಜ್ ಪಾಟೀಲ್, ಎನ್ ಶ್ರೀನಿವಾಸ್ ರೆಡ್ಡಿ ಮತ್ತು ಕವಿತಾ ತಿಮ್ಮಾರೆಡ್ಡಿ ಇವರನ್ನು ಹೊರತುಪಡಿಸಿದರೆ 35 ಸದಸ್ಯರನ್ನು ಹೊಂದಿದ್ದ ನಗರಸಭೆ ಆಡಳಿತ ಮಂಡಳಿಯಲ್ಲಿ ಅಧ್ಯಕ್ಷರು ಹಾಗೂ 4 ಸದಸ್ಯರು ಮಾತ್ರ ಆಗಮಿಸಿರುವುದರಿಂದ ಸಭೆ ನಡೆಸಲು 19 ಸದಸ್ಯರ ಹಾಜರಾತಿ ಇದ್ದರೆ ಮಾತ್ರ ಸಭೆ ನಡೆಸಲಾಗುತ್ತದೆ. ಆದರೆ 4 ಸದಸ್ಯರು ಮಾತ್ರ ಆಗಮಿಸಿರುವುದರಿಂದ ಕೋರಂ ಕೊರತೆಯಿಂದ ಸಭೆಯನ್ನು ಮುಂದೂಡಬೇಕಾಯಿತು. ಮಾಧ್ಯಮ ಮಿತ್ರರೇ, ನಗರಸಭೆಯ ಸಿಬ್ಬಂದಿ ವರ್ಗದವರೇ, ಈ ದಿನ 12/5/2021 ಸಾಮಾನ್ಯ ಸಭೆಯ ನಾವು ಕರೆದಿದ್ದೀವಿ. 4ನೇ ತಾರೀಕು ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಆದ ನಂತರ 5ನೇ ತಾರೀಕಿನಿಂದ 12ನೇ ತಾರೀಕಿಗೆ ನಮಗೆ 7 days ನೋಟಿಸ್ ನಾವು ಕೊಟ್ಟಿದ್ದೀವಿ ಎಲ್ಲ ಗೌರ್ಮೆಂಟ್ ಸದಸ್ಯರಿಗೆ. ನಿನ್ನೆ ಏಕಾಏಕಿ ಅಧ್ಯಕ್ಷರ ಪರವಾನಗಿ ತಗೊಳ್ಳಾದೆ ಇದು ರೆಕಾರ್ಡ್ ಮಾಡ್ಕೋಬೇಕು. ತಾವು ಯಾರು ಬರೀತಾ ಇದ್ದಾರೆ? ಪೌರಾಯುಕ್ತರು ನನ್ನ ಅನುಮತಿ ಪಡೆದೆ ನನಗೆ ಹೇಳಲಾರ್ದಂಗೆ ಈ ಸಭೆಯನ್ನು ರದ್ದು ಮಾಡಿದ್ದಾರೆ. ಸಭೆ ರದ್ದು ಮಾಡಿ ಅದು ವಾಟ್ಸಪ್ ಮುಖಾಂತರ ಏನಿರ್ತದ ಎಲ್ಲರಿಗೆ ಗೌರವಿತ ಸದಸ್ಯರಿಗೆ ಕಳಿಸಿದ್ದಾರೆ. ನಾನು ದೂರವಾಣಿ ಮುಖಾಂತರ ಮಾತಾಡೋಕ್ಕೆ ಪ್ರಯತ್ನ ಮಾಡಿದ್ರೆ ನಾನು ಫೋನ್ ತೆಗಿಲಿಲ್ಲ ಅವರು. ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಫೋರಂ ಏನು ಗೌರವಿತ ಸದಸ್ಯರಿಗೆ ಮಿಸ್ಕಮ್ಯುನಿಕೇಶನ್ ಆಗಿ ಸಭೆ ಇದೆ ಇಲ್ಲ ಅಂತ ಹೇಳಿ ಏನು ಒಂದು ಗೊಂದಲದಲ್ಲಿ
ಯಾರ ಮಾತು ಕೇಳಿ ನಾನು ರಾಜಕೀಯಕ್ಕೆ ಬಂದಿಲ್ಲ, ರಾಜಕೀಯಕ್ಕೆ ಬಂದಿರುವುದು ಜನರ ಸೇವೆ ಮಾಡುವುದಕ್ಕೆ ಎನ್ನುವುದನ್ನು ಅಧಿಕಾರಿಗಳು ಅರಿತುಕೊಂಡು ಕಾರ್ಯನಿರ್ವಹಿಸಬೇಕು. ಅಧಿಕಾರ ಶಾಶ್ವತವಲ್ಲ, ಜನರ ವಿಶ್ವಾಸ ಪ್ರೀತಿ ಮುಖ್ಯ ಎಂದು ನಗರಸಭೆ ಅಧ್ಯಕ್ಷೆ ಇ ವೀಣಾಕುಮಾರ್ ಅವರು ತಿಳಿಸಿದರು. ಯಾರ ಮಾತು ಕೇಳಿ ನಾನು ರಾಜಕೀಯಕ್ಕೆ ಬಂದಿಲ್ಲ, ರಾಜಕೀಯಕ್ಕೆ ಬಂದಿರುವುದು ಜನರ ಸೇವೆ ಮಾಡುವುದಕ್ಕೆ ಎನ್ನುವುದನ್ನು ಅಧಿಕಾರಿಗಳು ಅರಿತುಕೊಂಡು ಕಾರ್ಯನಿರ್ವಹಿಸಬೇಕು. ಅಧಿಕಾರ ಶಾಶ್ವತವಲ್ಲ, ಜನರ ಪ್ರೀತಿ ವಿಶ್ವಾಸ ಮುಖ್ಯ ಎಂದು ನಗರಸಭೆ ಅಧ್ಯಕ್ಷೆ ಇ ವಿನಯಕುಮಾರ್ ಅವರು ತಿಳಿಸಿದರು. ಅವರಿಂದು ನಗರಸಭೆ ಕಾರ್ಯಾಲಯದಲ್ಲಿ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಲು ಜನರ ಸೇವೆ ಮಾಡುವುದಕ್ಕೆ. ಆದರೆ ನಗರಸಭೆ ಪ್ರಭಾರಿ ಪೌರಾಯುಕ್ತ ಎಚ್ ವೆಂಕಟೇಶ್ ಕುಮಾರ್ ಅವರು ನಿಗದಿತ ದಿನದಂದು ನಡೆಯಬೇಕಾಗಿದ್ದ ಸಾಮಾನ್ಯ ಸಭೆಯನ್ನು ಏಕಾಏಕಿ ಮುಂದೂಡಲಾಗಿದೆ ಎಂದು ಪತ್ರಿಕಾ ಹೇಳಿಕೆ ನೀಡುವ ಅಧಿಕಾರ ಅವರಿಗಿಲ್ಲ. ಅಧ್ಯಕ್ಷರು ಸದಸ್ಯರ ಗಮನಕ್ಕೆ ತರದೆ ಏಕಪಕ್ಷೀಯ ತೀರ್ಮಾನ ಕೈಗೊಳ್ಳುವ ಅಧಿಕಾರ ನೀಡಿದವರು ಯಾರು ಎಂದು ಪ್ರಶ್ನಿಸಿದರು. ಇಂದು ನಗರಸಭೆ ಸಾಮಾನ್ಯ ಸಭೆ ನಡೆಸುವ ಬಗ್ಗೆ ಈಗಾಗಲೇ ಎಲ್ಲ ಸದಸ್ಯರಿಗೆ ನೋಟಿಸ್ ನೀಡಲಾಗಿದೆ. ಆದರೆ ನಿನ್ನೆ ತರಾತುರಿಯಲ್ಲಿ ಪ್ರಭಾರಿ ಪೌರಾಯುಕ್ತರು ಸಭೆಯನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿದೆ ಎಂದು ಸದಸ್ಯರ ವಾಟ್ಸಾಪ್ಗಳಿಗೆ ಸಂದೇಶವನ್ನು ಕಳುಹಿಸುವ ಮೂಲಕ ಸದಸ್ಯರಲ್ಲಿ ಗೊಂದಲ ಮೂಡಿಸಿ ನಗರಸಭೆ ಆಡಳಿತ ಬಗ್ಗೆ ಜನರು ಹೊಂದಿರುವ ವಿಶ್ವಾಸಕ್ಕೆ ದ್ರೋಹ ಎಸಗಿದ್ದಾರೆ. ನಿನ್ನೆ ಪೌರಾಯುಕ್ತರಿಗೆ ದೂರವಾಣಿ ಕರೆ ಮಾಡಿದರೂ ಸಹ ಸ್ವೀಕರಿಸಿಲ್ಲ. ಸಭೆ ಮುಂದೂಡುವ ಅಧಿಕಾರ ಪೌರಾಯುಕ್ತರಿಗೆ ಇಲ್ಲ. ಕರ್ನಾಟಕ ಮುನ್ಸಿಪಲ್ ಕಾಯ್ದೆ ಪ್ರಕಾರ ಇವರ ವಿರುದ್ಧ ಕ್ರಮ ಜರುಗಿಸಲು ಸಭೆಯಲ್ಲಿ ಪ್ರಸ್ತಾವನೆ ಸಲ್ಲಿಸಲಾಗುತ್ತದೆ. ಅಲ್ಲದೆ ಜಿಲ್ಲಾಧಿಕಾರಿಗಳಿಗೆ ಸಹ ದೂರು ನೀಡಲಾಗುತ್ತದೆ. ಪೌರಾಯುಕ್ತರು ಮಾತಾಡಿದರೆ ಬರೀ ಜಿಲ್ಲಾಧಿಕಾರಿಗಳು, ಶಾಸಕರು ಮತ್ತು ಪಿಡಿ ಎಂದು ಹೇಳಿಕೊಂಡು ತಿರುಗಾಡುತ್ತಿದ್ದಾರೆ. ಕೋವಿಡ್ ಪಾಸಿಟಿವ್ ಅಂತ ಹೇಳಿ ಕಳೆದ 25 ದಿನಗಳಿಂದ ಕಚೇರಿಗೆ ಬಂದಿಲ್ಲ. ಅಲ್ಲದೆ ಬೇರೆಯವರಿಗೂ ಸಹ ಅಧಿಕಾರ ನೀಡಿಲ್ಲ. ನಗರಸಭೆಗೆ ಆಗಮಿಸುವ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವುದನ್ನು ಬಿಟ್ಟು ಕುಂಟು ನೆಪ ಹೇಳುವಲ್ಲಿ ಕಾಲಹರಣ ಮಾಡುತ್ತಿದ್ದಾರೆ. ಸಭೆಯನ್ನು ನಿಗದಿಪಡಿಸಿದ ನಂತರ ರದ್ದು ಮಾಡುವ ಅಧಿಕಾರ ನಗರಸಭೆ ಅಧ್ಯಕ್ಷರು ಪೌರಾಯುಕ್ತರಿಗೆ ಇರುವುದಿಲ್ಲ. ಆದರೆ ಸಭೆ ನಡೆಸಬೇಕು ಅಥವಾ ಮುಂದೂಡಬೇಕು ಎನ್ನುವುದನ್ನು ತೀರ್ಮಾನಿಸುವುದು ಸದಸ್ಯರಿಗೆ ಬಿಟ್ಟಿದ್ದು. ಆದರೆ ಏಕಾಏಕಿ ಮುಂದೂಡುವ ಅಧಿಕಾರ ನೀಡಿದವರೇ ಯಾರು ಎಂದು ಗಂಭೀರವಾಗಿ ಪ್ರಶ್ನಿಸಿದರು. ಸದಸ್ಯರೇ, ಮಾಧ್ಯಮ ಮಿತ್ರರೇ, ನಗರಸಭೆಯ ಸಿಬ್ಬಂದಿ ವರ್ಗದವರೇ, ಈ ದಿನ 12/5/2021 ಸಾಮಾನ್ಯ ಸಭೆಯ ನಾವು ಕರೆದಿದ್ದೀವಿ. 4ನೇ ತಾರೀಕು ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಆದ ನಂತರ 5ನೇ ತಾರೀಕಿನಿಂದ 12ನೇ ತಾರೀಕಿಗೆ ನಮಗೆ 7 days ನೋಟಿಸ್ ನಾವು ಕೊಟ್ಟಿದ್ದೀವಿ ಎಲ್ಲ ಗೌರವದಿಂದ ಸದಸ್ಯರಿಗೆ. ನಿನ್ನೆ ಏಕಾಏಕಿ ಅಧ್ಯಕ್ಷರ ಪರವಾನಗಿ ತಗೊಳ್ಳಲಾದೆ. ಇದು ರೆಕಾರ್ಡ್ ಮಾಡ್ಕೋಬೇಕು. ತಾವು ಯಾರು ಬರೀತಾ ಇದ್ದಾರೆ? ಪೌರಾಯುಕ್ತರು ನನ್ನ ಅನುಮತಿ ಪಡೆದೆ ನನಗೆ ಹೇಳಲಾರ್ದಂಗೆ ಈ ಸಭೆಯನ್ನು ರದ್ದು ಮಾಡಿದ್ದಾರೆ. ಸಭೆ ರದ್ದು ಮಾಡಿ ಅದು ವಾಟ್ಸಪ್ ಮುಖಾಂತರ ಏನಿರ್ತದ ಎಲ್ಲರಿಗೆ ಗೌರವದಿಂದ ಸದಸ್ಯರಿಗೆ ಕಳಿಸಿದ್ದಾರೆ. ನಾನು ದೂರವಾಣಿ ಮುಖಾಂತರ ಮಾತಾಡೋಕ್ಕೆ ಪ್ರಯತ್ನ ಮಾಡಿದ್ರೆ ನಾನು ಫೋನ್ ತೆಗಿಲಿಲ್ಲ ಅವರು. ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಫೋರಂ ಏನು ಗೌರವದಿಂದ ಸದಸ್ಯರಿಗೆ ಮಿಸ್ಕಮ್ಯುನಿಕೇಶನ್ ಆಗಿ ಸಭೆ ಇದೆ ಇಲ್ಲ ಅಂತೇಳಿ ಏನು ಒಂದು ಗೊಂದಲದಲ್ಲಿ ಇವತ್ತು ನಮ್ಮ ಫೋರಂ ಏನು ಆಗಿಲ್ಲ. ಇದರಿಂದ ಮುಂದೆ ಸಭೆಯನ್ನು ಮುಂದೂಡಲಾಗಿದೆ ಅಂತ ಹೇಳಿ ನಿಮ್ಮ ಮೂಲಕ ತಂದು ತಿಳಿಸ್ತಾರೆ. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಪೌರಾಯುಕ್ತರ ಮೇಲೆ ಕ್ರಮ ತಗೋಬೇಕಂತೇಳಿ ಈ ನಿಟ್ಟಿನಲ್ಲಿ ನಮ್ಮ ಕೌನ್ಸಿಲ್ ಪರವಾಗಿ, ನನ್ನ ಪರವಾಗಿ ಮತ್ತು ಜಿಲ್ಲಾಧಿಕಾರಿಗಳಿಗೆ ನಾನು ಈ ಏನು ಇವತ್ತು ರೆಸಲ್ಯೂಷನ್ ನಾವು ಇದು ಮಾಡ್ತಾ ಇದ್ದೀವಿ, ಇವತ್ತು ಏನು ಸಭೆ ನಡೆದಕ್ಕೋಸ್ಕರ ಕರ್ನಾಟಕ ಮುನ್ಸಿಪಾಲಿಟಿ ಆಕ್ಟ್ ಪ್ರಕಾರ ನಗರಸಭೆ ಅಧ್ಯಕ್ಷರಿಗೆ, ನಗರಸಭೆ ಪೌರಾಯುಕ್ತರಿಗೆ ಯಾವುದೇ ರೀತಿಯ ಒಂದು ಸಾಮಾನ್ಯ ಸಭೆ ಕರೆದ ನಂತರ ಕ್ಯಾನ್ಸಲ್ ಮಾಡೋದು ಅಧಿಕಾರ ಇಲ್ಲ. ಕೌನ್ಸಿಲ್ ತೀರ್ಮಾನ ಮಾಡ್ಬೇಕು. ಅದನ್ನ ಕೌನ್ಸಿಲರ್ಸ್ ಎಲ್ಲರೂ ಬಂದು ಇಲ್ಲಿ ಕುಂತು ಯಾಕೆ ಇದಕ್ಕೋಸ್ಕರ ಪೋಸ್ಟ್ಪೋನ್ ಆಗ್ತಾ ಇದೆ ಅಂತೇಳಿ ಇದು ಮಾಡಬೇಕು. ಅವರು ಏಕಾಏಕಿ ಕೊರೋನಾ ಕ್ರೈಸಿಸ್ ನಲ್ಲಿ ಸಿಟಿನಲ್ಲಿ ಇಷ್ಟೆಲ್ಲ ಏನಿದೆ ಒಂದು ಸಮಸ್ಯೆ ಇರುವಾಗ ಅವರು ಆಫೀಸ್ಗೆ 25 ದಿನದಿಂದ ಬರ್ತಾ ಇಲ್ಲ. ಅವರು ಯಾಕೆ ಚಾರ್ಜ್ ಕೊಟ್ಟಿಲ್ಲ. ಅದೇ ರೀತಿಯಾಗಿ ಎಲ್ಲ ಗುಂಪಿನಪ್ಪ ಇರ್ತಂತ ಎಲ್ಲ ಯಾರು ಜನರು ಬರ್ತಾರೆ ಅವ್ರಿಗೆಲ್ಲ ಹೆಂಗೆ ಇದು ಮುಂದೆ ಮಾತಾಡಿದ್ರೆ ಡಿಸಿ ಸಾಹೇಬರು, ಮಾತಾಡಿದ್ರೆ ಪಿಡಿ ಸಾಹೇಬರು, ಮಾತಾಡಿದ್ರೆ ಶಾಸಕರು, ಕೆಲವೊಂದು ನಮ್ಮ ನಗರಸಭೆ ಸದಸ್ಯರಿಗೂ ಏನಿದ್ದಾರೆ ಯಾರು ಕೇಳಿ ನಾನು ರಾತ್ರಿ ಬಂದಿಲ್ಲ.
ರಾಷ್ಟ್ರಕ್ಕೆ ಬಂದಿದೆ ಜನರ ಸೇವೆ ಮಾಡೋಕ್ಕೋಸ್ಕರ, ಅಧಿಕಾರ ಶಾಶ್ವತ ಅಲ್ಲ ನಂದು. ಇದು ಫಸ್ಟ್ ಅವ್ರು ತಿಳ್ಕೋಬೇಕಿದೆ. ಪೌರಾಯುಕ್ತರಿಗೆ ನಮ್ಮ ನಗರಸಭೆ ಹಿತದೃಷ್ಟಿನಿಂದ ನಾವು ನಮ್ಮ ನಗರಸಭೆ ಮಾನ ಮರ್ಯಾದೆ ನಾವು ಕಾಪಾಡಬೇಕಾಗ್ತದ. ವಿತೌಟ್ ನನ್ನ ಇದು ಏನು ನಾಲೆಜ್ ಪ್ರಕಾರ ಅವ್ರು ಹೆಂಗೆ ಕ್ಯಾನ್ಸಲ್ ಮಾಡ್ತಾರೆ ಮೀಟಿಂಗ್ ನ? ಹೂ ಗೇವ್ ಇನ್ ದ ಪವರ್? ಸೊ ಐ ರಿಕ್ವೆಸ್ಟ್ ದ ಆನರಬಲ್ ಕೌನ್ಸಿಲ್ ಮೆಂಬರ್ಸ್ to take a strict action against the commissioner, to send it to the government also, and request the deputy honorable deputy commissioner to look into the matter also. Thank you. ಈಗ ಜಾಹೀರಾತು. कड़ाईचूर MS फंक्शन हॉल शादी ब्याह एंगेजमेंट बर्थडे पार्टी और दूसरे फंक्शंस अदर प्रोग्राम्स के लिए काफी बड़ी जगह में बनाया गया है, जिसमें फंक्शन बहुत ही सहूलत के साथ किया जा सकता है। अपने फंक्शन को पुरसुकून और आलीशान तरीके से मनाने के लिए आज ही बुक कराएं। कड़ाईचूर MS फंक्शन हॉल नियर हबीबिया मस्जिद, LBS नगर, चंद्रबंडा रोड, रायचूर। ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ದೇಶಾದ್ಯಂತ 3.5 ಲಕ್ಷಕ್ಕೂ ಹೆಚ್ಚು ಕೊರೋನಾ ಕಾಯಿಲೆ ಸೋಂಕಿತರು ರಾಷ್ಟ್ರಾದ್ಯಂತ ಇಂದು ಕಾಣಸಿಗ್ತಾ ಇದ್ದಾರೆ. ಈ ನಾಳಿಂದನೇ 14 ದಿನಗಳ ಕಾಲ ದೇಶಾದ್ಯಂತ ವಿಶೇಷವಾಗಿ ಕರ್ನಾಟಕದಲ್ಲಿ ಲಾಕ್ಡೌನ್ ಜಾರಿಯಾಗಿದೆ. ರಾಜ್ಯದಲ್ಲಿ 30,000ದಷ್ಟು ದಿನೇ ದಿನೇ ಕೇಸ್ಗಳು ಬರ್ತಾ ಇದ್ದಾವೆ. ಇದು ಶಹರದಿಂದ ಗ್ರಾಮಗಳಿಗೆ ಇದು ಹಬ್ಬತಾ ಇದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಆಸ್ಪತ್ರೆ, ಮೆಡಿಕಲ್ ಕಾಲೇಜುಗಳು, ಖಾಸಗಿ ಆಸ್ಪತ್ರೆಗಳಿಗೆ ಸೇವೆ ಒದಗಿಸುವುದು ನಿಜವಾಗ್ಲೂ ಕಷ್ಟ ಸಾಧ್ಯ ಆಗ್ತಾ ಇದೆ. ಎಷ್ಟೋ ಜನತೆಗೆ ಆಕ್ಸಿಜನ್ ಸೌಲಭ್ಯ, ರೆಮಿಡಿಸಿವಿರ್ ಇಂಜೆಕ್ಷನ್, ಕೌಶಲ್ಯ ಹೊಂದಿರತಕ್ಕಂಥ ಸಿಬ್ಬಂದಿ, ವೈದ್ಯರು ಸಿಗದೆ ಅಮಾಯಕ ಜನ ಸಾವನ್ನಪ್ತಾ ಇದ್ದಾರೆ. ಈ ದಿಶೆಯಲ್ಲಿ ನಮ್ಮ ರಾಯಚೂರಿನ SKE ಪ್ಯಾರಾಮೆಡಿಕಲ್ ಹಾಗೂ ನರ್ಸಿಂಗ್ ಕಾಲೇಜ್ ವತಿಯಿಂದ ಒಂದು ಸಣ್ಣ ಸೇವೆಯನ್ನು ಪ್ರಾರಂಭಿಸಿದ್ದೀವಿ. ಏನಂತಂದ್ರೆ, ಈ ರಾಯಚೂರಿನಲ್ಲಿ ಯಾರು ಕೋವಿಡ್ ಸೋಂಕು ಆಗಿರ್ತಾರೆ ಶಹರದಲ್ಲಿ, ಅವರಿಗೆ ಆಸ್ಪತ್ರೆ ಟ್ರೀಟ್ಮೆಂಟ್ ಆಗಿರುತ್ತೆ, ಮನೆಯಲ್ಲಿ ಕೂಡ ಆರೈಕೆ ಬೇಕಾಗಿರುತ್ತೆ. ಆ ಸಂದರ್ಭದಲ್ಲಿ ಅಥವಾ ಬೇರೆ ಕಾಯಿಲೆ ಇದ್ದಲ್ಲಿ ನರ್ಸಿಂಗ್ ಅಸಿಸ್ಟೆಂಟ್ ಯಾರಿಗೆ ಬೇಕು, ಅವರಿಗೆ ಸಲೈನ್ ಆಗಿರ್ಬೋದು ಅಥವಾ ಮಾತ್ರೆ ಕೊಡೋದಾಗಿರ್ಬೋದು ಅಥವಾ ಶುಗರ್ ಚೆಕ್ ಮಾಡೋದಾಗಿರ್ಬೋದು. ಈ ದಿಶೆಯಲ್ಲಿ ಅತ್ಯಂತ ಕಡಿಮೆ ದರದಲ್ಲಿ ಮನೆಗಳಿಗೆ ಹೋಗಿ ನಮ್ಮ BSc ನರ್ಸಿಂಗ್ 10 ಜನ ಸಿಬ್ಬಂದಿ ಕ್ವಾಲಿಫೈಡ್ ಇರತಕ್ಕಂತ BSc ನರ್ಸಸ್ ಹಾಗೂ ಪ್ಯಾರಾಮೆಡಿಕಲ್ ಸಿಬ್ಬಂದಿ ಅವ್ರ ಮನೆಗೆ ಹೋಗಿ ವೈದ್ಯರು ಅಥವಾ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರ್ತಕ್ಕಂಥ ಮೆಡಿಸಿನ್, ಸಲೈನ್ ಅನ್ನು ಕೊಟ್ಟು ಅವರಿಗೆ ಮಾರ್ಗದರ್ಶನ ಮಾಡಿ ಅತ್ಯಂತ ಕಡಿಮೆ ದರದಲ್ಲಿ, ಕೇವಲ 500 ರೂಪಾಯಿ ದರದಲ್ಲಿ ಸೇವೆ ನೀಡಿ ವಾಪಸ್ ಬರಲಿದ್ದಾರೆ. ನಾವು ಸಾಕಷ್ಟು ಆಕ್ಸಿಜನ್ ಉತ್ಪಾದನೆ ಮಾಡಬಹುದು, ರೆಮಿಡಿಸಿವಿರ್ ಮಾಡಬಹುದು ಅಥವಾ ಮಷಿನ್ಗಳನ್ನು ತರಬಹುದು. ಆದರೆ ತಕ್ಷಣದಲ್ಲಿ ಕೌಶಲ್ಯ ಹೊಂದಿದ ಸಿಬ್ಬಂದಿ ಒದಗಿಸೋದು ಬಹಳ ಕಷ್ಟ. ಈ ದಿಶೆಯಲ್ಲಿ ಸರ್ಕಾರ ಬಹಳ ಕ್ಷಿಪ್ರಗತಿಯಲ್ಲಿ ಆಸಕ್ತಿ ಮತ್ತು ನುರಿತ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ 1 ಲಕ್ಷ ಸಿಬ್ಬಂದಿ ಕರ್ನಾಟಕಕ್ಕೆ ನಾವು ಒದಗಿಸಬೇಕಾಗಿದೆ. ಈಗಾಗಲೇ 500 ಜನ ಪ್ಯಾರಾಮೆಡಿಕಲ್ ಸಿಬ್ಬಂದಿ ರಾಯಚೂರು ಜಿಲ್ಲೆಯಾದ್ಯಂತ ನಮ್ಮ ಕಾಲೇಜಿನಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ತಕ್ಷಣದಲ್ಲಿ ನಮ್ಮ ಕಾಲೇಜಿನಿಂದ 10 ಜನ ನರ್ಸಿಂಗ್ ಸಿಬ್ಬಂದಿ ಮನೆಗೆ ಹೋಗಿ ಅವರ ಕಾಯಿಲೆಯನ್ನು ವೈದ್ಯರು ಪ್ರಿಸ್ಕ್ರೈಬ್ ಮಾಡಿರ್ತಕ್ಕಂಥ ಮೆಡಿಸಿನ್ ಆಗಿರ್ಬೋದು, ಸಲೈನ್ ಆಗಿರ್ಬೋದು, ಇತರೆ ಸೇವೆಗಳನ್ನು ಕೊಟ್ಟು ವಾಪಸ್ ಬರಲಿದ್ದಾರೆ. ರಾಯಚೂರಿನ ಜನತೆ ಅವರು ತಮ್ಮ ಸೇವೆಗೆ ಅವಕಾಶ ಮಾಡ್ಕೋಬೇಕು. ಎಲ್ಲರೂ ಸದುಪಯೋಗ ಮಾಡಿಕೊಂಡು ಆದಷ್ಟು ಕೊರೋನಾ ಎಂಬ ಸಾಂಕ್ರಾಮಿಕ ಕಾಯಿಲೆ, ಇದು ಸಾಂಕ್ರಾಮಿಕ ಅಂದ ತಕ್ಷಣ ಇದು ಮಾರಣಾಂತಿಕ ಅಲ್ಲ ತಿಳ್ಕೊಂಡ್ಬಿಡ್ಬೇಕು. ಸಾಂಕ್ರಾಮಿಕ ಅಂದ್ರೆ ಒಬ್ಬರಿಂದ ಒಬ್ಬ ಹರಡುತ್ತೆ, ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಆರಂಭಿಕವಾಗಿ ಟ್ರೀಟ್ಮೆಂಟ್ ತಗೋಬೇಕು. ಇದಕ್ಕೆ ಧೈರ್ಯಂ ಸರ್ವತ್ರ ಸಾಧನಂ ಎಂಬ ಧ್ಯೇಯದಂತೆ ಎಷ್ಟು ನಾವು ಮಾನಸಿಕವಾಗಿ, ದೈಹಿಕವಾಗಿ ಮತ್ತು ಮನೋಬಲದಿಂದ ನಾವು ಅದನ್ನ ಸ್ವೀಕಾರ ಮಾಡಿ ಎದುರಿಸ್ತೀವಿ, ಅಷ್ಟು ಬೇಗ ಆರೋಗ್ಯವಂತರಾಗಿ ಸಮಾಜಕ್ಕೆ ನಾವು
ಬದುಕಕ್ಕೆ ಸಾಧ್ಯ ಆದಂತ ಈ ದಿಶೆಯಲ್ಲಿ ತಮ್ಮೆಲ್ಲರಿಗೆ ನಾನು ಈ ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844600181. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಗರಸಭೆ ಸಾಮಾನ್ಯ ಸಭೆಯನ್ನು ಮುಂದೂಡುವ ಅಧಿಕಾರ ಪ್ರಭಾರಿ ಪೌರಾಯುಕ್ತರಿಗೆ ಇಲ್ಲ. ಏಕಪಕ್ಷೀಯ ತೀರ್ಮಾನ ತೆಗೆದುಕೊಂಡಿರುವ ಇವರ ವಿರುದ್ಧ ಕರ್ನಾಟಕ ಮುನ್ಸಿಪಲ್ ಕಾಯ್ದೆ 56 ಪ್ರಕಾರ ಕಾನೂನು ಕ್ರಮ ಜರುಗಿಸಬೇಕೆಂದು ಸರ್ಕಾರಕ್ಕೆ ಗೊತ್ತುವಳಿ ನಿರ್ಣಯ ಅಂಗೀಕರಿಸಲಾಗುತ್ತದೆ ಎಂದು ನಗರಸಭೆ ಹಿರಿಯ ಸದಸ್ಯ ಜಯಣ್ಣ ಅವರು ತಿಳಿಸಿದರು. ನಗರಸಭೆ ಸಾಮಾನ್ಯ ಸಭೆಯನ್ನು ಮುಂದೂಡುವ ಅಧಿಕಾರ ಪ್ರಭಾರಿ ಪೌರಾಯುಕ್ತರಿಗೆ ಇಲ್ಲ. ಏಕಪಕ್ಷೀಯ ತೀರ್ಮಾನ ತೆಗೆದುಕೊಂಡಿರುವ ಇವರ ವಿರುದ್ಧ ಕರ್ನಾಟಕ ಮುನ್ಸಿಪಲ್ ಕಾಯ್ದೆ 56 ಪ್ರಕಾರ ಕಾನೂನು ಕ್ರಮ ಜರುಗಿಸಬೇಕೆಂದು ಸರ್ಕಾರಕ್ಕೆ ಗೊತ್ತುವಳಿ ನಿರ್ಣಯ ಅಂಗೀಕರಿಸಲಾಗುತ್ತದೆ ಎಂದು ನಗರಸಭೆ ಹಿರಿಯ ಸದಸ್ಯ ಜಯಣ್ಣ ಅವರು ತಿಳಿಸಿದರು. ಅವರಿಂದು ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಮೇ 12ರಂದು ಸಾಮಾನ್ಯ ಸಭೆ ನಡೆಸುವ ಬಗ್ಗೆ ಈಗಾಗಲೇ ಎಲ್ಲ ಸದಸ್ಯರಿಗೆ ಸಭೆಯ ಬಗ್ಗೆ ನೋಟಿಸ್ ನೀಡಲಾಗಿದೆ. ಆದರೆ ಏಕಾಏಕಿ ಸಭೆಯನ್ನು ಮುಂದೂಡಲಾಗಿದೆ ಎಂದು ಪ್ರಭಾರಿ ಪೌರಾಯುಕ್ತರು ಪತ್ರಿಕಾ ಹೇಳಿಕೆ ನೀಡುವ ಮೂಲಕ ಅಧ್ಯಕ್ಷರು ಸದಸ್ಯರಲ್ಲಿ ಗೊಂದಲ ಮೂಡಿಸಿದ್ದಾರೆ. ಸಭೆಯನ್ನು ಮುಂದೂಡುವ ಅಧಿಕಾರ ಪೌರಾಯುಕ್ತರಿಗೆ ಇಲ್ಲ ಎನ್ನುವುದನ್ನು ಅರಿತುಕೊಳ್ಳಬೇಕು. ಕೋವಿಡ್ 2ನೇ ಅಲೆ ವ್ಯಾಪಕವಾಗಿ ಹರಡುತ್ತಿರುವ ಸಂದರ್ಭದಲ್ಲಿ ನಗರಸಭೆ ಆಡಳಿತ ಮಂಡಳಿಯಿಂದ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಎನ್ನುವ ಕುರಿತು ಸದಸ್ಯರು ಚರ್ಚೆ ಮಾಡಲು ಸಭೆಯನ್ನು ಕರೆಯಲಾಗಿತ್ತು. ಪತ್ರಿಕಾ ಹೇಳಿಕೆ ನೀಡುವ ಮೂಲಕ ಸದಸ್ಯರನ್ನು ದಾರಿ ತಪ್ಪಿಸುವ ಕೆಲಸವನ್ನು ಮಾಡಿದ್ದಾರೆ. ನಗರದಲ್ಲಿ ರಾಶಿಗಟ್ಟಲೆ ಕಸ ಸಂಗ್ರಹವಾಗಿದ್ದು ವಿಲೇವಾರಿ ಮಾಡಬೇಕು. ರಾಜ್ ಕಾಲುವೆ ಸ್ವಚ್ಛತೆ ಮತ್ತು ಬೀದಿ ದೀಪ ಅಳವಡಿಕೆ ಸೇರಿದಂತೆ ಇನ್ನಿತರ ಮೂಲಭೂತ ಸೌಕರ್ಯ ಕಲ್ಪಿಸುವ ಬಗ್ಗೆ ಆಡಳಿತ ಮಂಡಳಿ ಚರ್ಚಿಸಿ ಕ್ರಮ ಕೈಗೊಳ್ಳಬೇಕಾದ ಸಂದರ್ಭದಲ್ಲಿ ಸಭೆಯನ್ನು ಮುಂದೂಡಲಾಗಿದೆ ಎಂದು ಹೇಳಿಕೆ ನೀಡಿರುವುದು ಖಂಡನೀಯ. ಕರ್ನಾಟಕ ಮುನ್ಸಿಪಲ್ ಕಾಯ್ದೆ 56 ಪ್ರಕಾರ ಕ್ರಮ ಜರುಗಿಸುವಂತೆ ಸರ್ಕಾರಕ್ಕೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಲಾಗುತ್ತದೆ ಎಂದರು. ಮಹಾಸಭೆ ನಡೆಯಬೇಕಾಗಿತ್ತು. ಪ್ರಭಾರಿ ಪೌರಾಯುಕ್ತರು ನಮಗೆ ನೋಟಿಸನ್ನು ಕಳಿಸಿ ಕೋವಿಡ್ ಸಂಬಂಧಪಟ್ಟ ಮಾರ್ಗದರ್ಶನದಂತೆ ಸಾಮಾಜಿಕ ಅಂತರ ಕಾಪಾಡಬೇಕು, ಸ್ಯಾನಿಟೈಸರ್ ಬಳಸಬೇಕು, ಆಮೇಲೆ ಮಾಸ್ಕ್ ಧರಿಸ್ಕೊಳ್ಬೇಕು, ಈ ಮುಖಾಂತರ ಸಭೆ ನಡೆಸ್ಕೊಳ್ಬೇಕು ಅಂತೇಳಿ ನಮಗೆ ಸಲಹೆಯನ್ನು ಕೊಟ್ಟಿದ್ದರು. ಅವರು ಒಂದು ನೋಟಿಸನ್ನು ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಜಾರಿ ಮಾಡಿದ್ರು. ಇವತ್ತಿನ ಸಭೆಗೆ ಬರಬೇಕು ಅಂಥೇಳಿ ಏಕಾಏಕಿ ಸಭೆಯನ್ನು ಈಗ ಗೊತ್ತಾಯಿತು ಅಧ್ಯಕ್ಷರ ಪೂರ್ವಾನುಮತಿ ಇಲ್ಲದೆ, ಅಧ್ಯಕ್ಷರ ಅನುಮತಿ ಇಲ್ಲದೆ ಸಭೆಯನ್ನು ಅವರು ಮುಂದೂಡಿದ್ದಾರೆ. ಅವರಿಗೆ ಅಧಿಕಾರ ಇಲ್ಲ. ಕರ್ನಾಟಕ ನಗರಸಭೆ ಪುರಸಭೆ ಕಾಯ್ದೆ ಪ್ರಕಾರ 56 ಸೆಕ್ಷನ್ 56 ಪ್ರಕಾರ ಯಾವುದೇ ಕರೆಯುವಂಥ ಸಭೆಯನ್ನು ಸಭಾಂಗಣದಲ್ಲಿ ಅದನ್ನು ಮುಂದೂಡಬೇಕು. ಸಭೆ ಸೇರಿ ಬಹುಮತದ ಸದಸ್ಯರೊಂದಿಗೆ ಅದು ಸಭೆಯನ್ನು ಮುಂದೂಡಬೇಕು ಮತ್ತು ದಿನಾಂಕವನ್ನು ನಿಗದಿಗೊಳಿಸಬೇಕು. ಸಭೆ ಸೇರಿದ ನಂತರ ಮುಂದೂಡುವಂಥ ಪ್ರಸಂಗ ಬಂದರೆ ಸದಸ್ಯರ ಬಹುಮತದ ಅಭಿಪ್ರಾಯದೊಂದಿಗೆ ಸಭೆಯನ್ನು ಮುಂದೂಡಬೇಕು. ಅದರಂತೆ ದಿನಾಂಕವನ್ನು ನಿಗದಿಗೊಳಿಸಬೇಕು. ಇವೆಲ್ಲ ರೂಲ್ಸ್ ಇವೆ, ರೆಗ್ಯುಲೇಷನ್ಸ್ ಇವೆ. ಪ್ರಭಾರಿ ಆಯುಕ್ತರು ಕಾನೂನು ಗೊತ್ತಿರಲಾರ್ದೆ ಇದ್ದರೆ ಪೌರಾಯುಕ್ತರ ಪೋಸ್ಟನ್ನು ಮಾಡಬಾರ್ದು. ಅವರು ಆ ಜವಾಬ್ದಾರಿ ವಹಿಸ್ಕೊಳ್ಬಾರ್ದು. ಕರ್ನಾಟಕ ಮುನ್ಸಿಪಲ್ ಆ್ಯಕ್ಟ್ ತಿಳ್ಕೊಂಡಿದ್ರೆ ಮಾತ್ರ ಪ್ರಭಾರಿ ಚಾರ್ಜನ್ನು ವಹಿಸ್ಕೊಂಡು ಕೆಲಸ ಮಾಡಬೇಕು. ನಾವು ಕರೋನಂಥ ವಿಷಯವನ್ನು ಇವತ್ತು ಮಾತಾಡಬೇಕಂತೇಳಿ ನಾವು ಎಲ್ಲರೂ ಅಂದ್ಕೊಂಡಿದ್ವಿ. ನಮಗೆ ಅಫಿಷಿಯಲ್ ನೋಟಿಸ್ ಕೂಡ ಬಂದಿಲ್ಲ. ವಾಟ್ಸಪ್ನಲ್ಲಿ ಬಂದಿದೆ, ಪತ್ರಿಕೆಗಳಲ್ಲಿ ನಾವು ನೋಡಿದ್ದೀವಿ ಈ ರೀತಿ ಸಭೆ ಮುಂದೂಡಲಾಗಿದೆ ಅಂತೇಳಿ.
ಸಭೆ ಮುಂದೂಡುವಂಥ ಅಧಿಕಾರ ಅಧ್ಯಕ್ಷರುಗಳು ಕೂಡ ಕೆಲವು ಸಾಂದರ್ಭಿಕ ಸನ್ನಿವೇಶಗಳ ಮೇಲೆ ಅವರು ವಿವೇಚನೆಯಿಂದ ಮುಂದೂಡಬಹುದಾಗಲಿ ಆ ಅಧಿಕಾರ ಒಂದು ಸಲ ಕರೆದಂಥ ಸಭೆಯ ಅಧಿಕಾರ ಮತ್ತೆ ಕೌನ್ಸಿಲ್ಗೆ ಬರ್ತದೆ. ಕೌನ್ಸಿಲ್ ಅದನ್ನು ಮುಂದೂಡಬಹುದು. ಅಂಥ ಅಧಿಕಾರವನ್ನು ಸಮರ್ಪಕವಾಗಿ ಬಳಸಿಕೊಂಡಿಲ್ಲ. ಪೌರಾಯುಕ್ತರು ಅವರ ಅಧಿಕಾರ ವ್ಯಾಪ್ತಿ ಮೀರಿ ನಡೆದಿದ್ದಾರೆ. ಈ ಬಗ್ಗೆ ನಾವು ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ತಿಳಿಸ್ತೀವಿ. ನಮಗೇನನ್ನ ನಿರ್ದೇಶನ ಕೊಡದಿದ್ದರೆ ಜಿಲ್ಲಾಧಿಕಾರಿಗಳು ಕೊಡ್ತಾರೆ. ನಮಗೆ ಜಿಲ್ಲಾಧಿಕಾರಿಗಳು ಕೊಟ್ಟಂಥ ಜಿಲ್ಲಾ ಆಡಳಿತ ಕೊಟ್ಟಂಥ ನಿರ್ದೇಶನಕ್ಕೆ ಕೌನ್ಸಿಲ್ ಯಾವತ್ತೂ ನಾವು ಕಾಲಕ್ಕೆ ನಾವು ಅದನ್ನು ನಾವು ವಿಧೇಯರಾಗಿ ನಾವು ಕೆಲಸ ಮಾಡ್ತೀವಿ. ಕೌನ್ಸಿಲ್ ಡೆಪ್ಯೂಟಿ ಕಮಿಷನರ್ ಅವರು ಏನು ಹೇಳಿರ್ತಾರೆ ಅದರ ಪ್ರಕಾರ ನಾವು ಕೆಲಸ ಮಾಡ್ತೀವಿ. ಇಂಥ ಒಂದು ವಿಶೇಷ ಸಂದರ್ಭ, ಒಂದು ಸಂಕಷ್ಟ ಸಂದರ್ಭ ಇದ್ದರೆ ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟಿದ್ದರೆ ಖಂಡಿತವಾಗಿಯೂ ಕೂಡ ನಮ್ಮ ಅಧ್ಯಕ್ಷರು ಅದನ್ನು ಮುಂದೂಡ್ತಿದ್ರು. ಆ ರೀತಿ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಕೂಡ ನಮಗೆ ಸೂಚನೆ ಬಂದಿಲ್ಲ. ಇತ್ತೀಚೆಗೆ ಲಿಂಗಸೂಗೂರಿನಲ್ಲಿ ಕೂಡ ಸಭೆ ನಡೆಯಿತು. ಹಾಗಾಗಿ ಇವತ್ತು ಈ ವಿಷಯವನ್ನು ಕೋರಮ್ ಇಲ್ಲದಕ್ಕೆ ಸೆಕ್ಷನ್ 56 ಪ್ರಕಾರ ಅಧ್ಯಕ್ಷರು ಅಂದರೆ ಕೌನ್ಸಿಲ್ ಸಭೆಯನ್ನು ಮುಂದೂಡಿದೆ. ಹಾಗಾಗಿ ಇವತ್ತು ಕೊರೋನಂಥ ವಿಷಯವನ್ನು ಮಾತಾಡುವಂಥ ಅವಕಾಶ ನಮಗೆ ಬಂದಿಲ್ಲ. ಊರಲ್ಲಿ ಎಲ್ಲಿ ನೋಡಿದ್ರೆ ರಾಶಿ ಕಸ ಇದೆ, ಕಾಲುವೆಗಳು ತುಂಬಿ ಹೋಗಿವೆ, ಸ್ಯಾನಿಟೈಸರ್ ಕೆಲಸ ಆಗ್ತಾ ಇಲ್ಲ, ದಾರಿ ದೀಪಗಳಿಲ್ಲ, ಜನ ಒಂದು ರೀತಿ ಕಾರ್ಗತ್ತಲಲ್ಲಿದ್ದಾರೆ. ಇದು ಸ್ಥಳೀಯ ಸರ್ಕಾರ, ಜನರ ಪರವಾಗಿ ಕೆಲಸ ಮಾಡಬೇಕಾಗ್ತದೆ. ಜನರ ಪರವಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಸ್ಥಳೀಯ ಸರ್ಕಾರ ಅಂತ ಯಾಕೆ ಹೇಳ್ತಿದ್ರು? ಇಟ್ಸ್ ಎ ಲೋಕಲ್ ಗವರ್ಮೆಂಟ್. ಕೊರೋನಾ ಹಿನ್ನೆಲೆಯಲ್ಲಿ ಸಂಕಷ್ಟದಲ್ಲಿರುವ ಜನರಿಗೆ ನಗರ ಟ್ಯಾಕ್ಸಿ ಚಾಲಕರ ಸಂಘದಿಂದ 100 ಆಹಾರ ಕಿಟ್ ವಿತರಿಸಲಾಯಿತು. ನಿತ್ಯ ಬಳಕೆ ಆಹಾರ, ಹಾಲು, ತರಕಾರಿ ಒಳಗೊಂಡ ಕಿಟ್ಗಳನ್ನು ನೀಡಲಾಯಿತು. ಕೊರೋನಾ ಹಿನ್ನೆಲೆಯಲ್ಲಿ ಸಂಕಷ್ಟದಲ್ಲಿರುವ ಜನರಿಗೆ ನಗರ ಟ್ಯಾಕ್ಸಿ ಚಾಲಕರ ಸಂಘದಿಂದ 100 ಆಹಾರ ಕಿಟ್ ವಿತರಿಸಲಾಯಿತು. ನಿತ್ಯ ಬಳಕೆ ಆಹಾರ, ಹಾಲು, ತರಕಾರಿ ಒಳಗೊಂಡ ಕಿಟ್ಗಳನ್ನು ನೀಡಲಾಯಿತು. ನೋಡ್ರಿ ಸರ್ ಓಕೆ नाश्ता कर जाना। आइलो हो अहमद भाई ನಮಸ್ಕಾರ. ಜಾಫರ್ ಸಾದಿಕ್ ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ರಾಘವೇಂದ್ರ ಕಲ್ಲೂರು ಹಾಗೂ ನಮ್ಮ ಸಂಘಟನಾ ಕಾರ್ಯದರ್ಶಿಯಾದಂಥ ಶಾಕೀರ್ ಹಾಗೆ MD ನಿಸಾರ್ ಅಹಮದ್ ಅವರು ಹಲವಾರು ಮಂದಿಗಳು ದಿನನಿತ್ಯ ದುಡ್ಕೊಂಡು ತಿನ್ನೋಂತಹ ಚಾಲಕರಿಗೇನು ನಮ್ಮ ಈ ಲಾಕ್ಡೌನ್ ಮುಖಾಂತರ ಎಲ್ಲ ಬಂದ್ಗಳಾಗಿದ್ದ ಕಾರಣಕ್ಕೆ ಮುಂದಿನ ದಿನಗಳಿಗೇನು ಹಬ್ಬ ಇದೆ ಇವತ್ತು ಇನ್ನೂ ಒಂದು 2 ದಿನದಲ್ಲಿ ಅವರಿಗೆ ನಮ್ಮ ಸಂಘಟನೆಯಿಂದ ಒಂದು ಕಿಟ್ಟವನ್ನು ವಿತರಣೆ ಮಾಡ್ತಾ ಇದ್ದೀವಿ. ಬಡ ಚಾಲಕರಿಗೆ ಇದು ಒಂದು ಸಹಾಯ ಆಗಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಈ ಸಂಘಟನೆಯಿಂದ ನಮ್ಗೆ ಆದಷ್ಟು ನಾವು ಸಹಾಯ ಮಾಡಿದ್ದೀವಿ. ಅವರು ಇನ್ನೂ ಹಲವಾರು ಮಂದಿ ಇದ್ದಾರೆ ಕೊಡೋವು.
ಅದರ ಸಲುವಾಗಿ ನಾನು ಇನ್ನು MLA ಹತ್ರನೂ ನಮ್ಮ ಡಾಕ್ಟರ್ ಶಿವರಾಜ್ ಪಾಟೀಲ್ ಹತ್ರನೂ 2 ಬಾರಿ ಹೋಗಿದ್ವಿ, ಫೋನ್ ಮುಖಾಂತರ ತಿಳಿಸಿದ್ವಿ. ಸರ್ 120 ಮಂದಿ ದಿನನಿತ್ಯ ದುಡ್ಕೊಂತಿರೋಂಥ ವ್ಯಕ್ತಿಗಳು ಇದ್ದಾರೆ. ಯಾಕಂದರೆ ಗಾಡಿ ಬಂದಾಗ ಕಾರಣಕ್ಕೆ ನಾವೇನಿವತ್ತು ಕಷ್ಟದಲ್ಲಿ ಇದ್ದೀವಿ, ಸ್ವಲ್ಪ ನಮಗೆ ಸಹಕಾರ ಮಾಡಬೇಕು ತಾವು ಅಂತ ಹೇಳಿದ್ವಿ. ಅವರು ಮಾಡ್ತೀನಪ್ಪ ನಿಮಗೆ ಮಾಡ್ತೀನಂತ ಫೋನ್ ಮುಖಾಂತರ ತಿಳಿಸಿದ್ದಾರೆ. ಅವ್ರ ಮೇಲೆ ನಾವು ಇನ್ನೂ ಉಳಿದಂಥ ಚಾಲಕರು ಬಡ ಚಾಲಕರು ಏನಿದ್ದಾರೆ ಇನ್ನೂ ಅವ್ರ ಮೇಲೆ ಆಸೆ ಇಟ್ಟು. ಈ ಸಂದರ್ಭದಲ್ಲಿ ತಿಮ್ಮಾಪುರ ಪೇಟೆ ತರಕಾರಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರ ಕಲ್ಲೂರ್, ಜಾಫರ್ ಶಾ ಅಹಮದ್, ಜಾಕಿ ಸೇರಿದಂತೆ ಅನೇಕರಿದ್ದರು. ಜಿಲ್ಲೆಯಲ್ಲಿ ಕಳೆದ 24 ಗಂಟೆಯಲ್ಲಿ 204 ಕೊರೋನಾ ಸೋಂಕು ಪತ್ತೆಯಾಗಿದೆ. ಜಿಲ್ಲೆಯಲ್ಲಿ ಕಳೆದ 24 ಗಂಟೆಯಲ್ಲಿ 204 ಸೋಂಕು ಪ್ರಕರಣಗಳು ವರದಿಯಾಗಿವೆ. ICMR ವರದಿಯಂತೆ ರಾಯಚೂರು 98, ಸಿಂಧನೂರು 59, ಮಾನ್ವಿ 23, ದೇವದುರ್ಗ 14, ಲಿಂಗಸಗೂರು 10 ಪ್ರಕರಣಗಳು ವರದಿಯಾಗಿವೆ. 689 ಜನರನ್ನು ಪರೀಕ್ಷೆ ಮಾಡಲಾಗಿದೆ. 485 ಜನರಲ್ಲಿ ಸೋಂಕು ಪತ್ತೆಯಾಗಿಲ್ಲ. 204 ಜನರಲ್ಲಿ ಮಾತ್ರ ಸೋಂಕು ಪತ್ತೆಯಾಗಿವೆ. ಪರೀಕ್ಷೆ ಕಡಿಮೆಯಾಗಿದ್ದರಿಂದ ಸೋಂಕು ಪ್ರಮಾಣ ಕಡಿಮೆಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸುರಾನಾ ಇಂಡಸ್ಟ್ರೀಸ್ ಆಕ್ಸಿಜನ್ ಪ್ಲಾಂಟ್ ಪುನರಾರಂಭಕ್ಕೆ ಜಿಲ್ಲಾಡಳಿತ ಆಸಕ್ತಿ. ಹೈದರಾಬಾದ್ ಮೂಲದ ಕಂಪನಿ ಅಧಿಕಾರಿಗಳಿಂದ ಪರಿಶೀಲನೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅನುದಾನದಲ್ಲಿ ಕೋವಿಡ್ ಚಿಕಿತ್ಸಾ ಯಂತ್ರೋಪಕರಣ ಖರೀದಿಗೆ ಅನುದಾನ. ದತ್ತಾತ್ರೇಯ ಪಾಟೀಲ್, ರೇವೂರು. ಲಾಕ್ಡೌನ್ ಸಮಯ ಮೀರಿದರೂ ಮುಂದುವರೆದ ಖರೀದಿ ನಿಯಂತ್ರಿಸಲು ಪೊಲೀಸರ ಹರಸಾಹಸ. ನಗರಸಭೆ ಅಧ್ಯಕ್ಷರಿಗೆ ಮಾಹಿತಿ ನೀಡದೆ ನಗರಸಭೆ ಸಾಮಾನ್ಯ ಸಭೆ ಮುಂದೂಡಿಕೆ. ಪೌರಾಯುಕ್ತರ ವಿರುದ್ಧ ನಗರಸಭೆ ಅಧ್ಯಕ್ಷ ಅಸಮಾಧಾನ. ಕೋರಂ ಕೊರತೆಯಿಂದ ನಗರಸಭೆ ಸಭೆ ಮುಂದೂಡಿಕೆ. ಜನಸೇವೆಗೆ ಪೌರಾಯುಕ್ತರಿಂದ ಅಸಹಕಾರ. ವಿನಯ್ ಕುಮಾರ್. ನಗರಸಭೆ ಪೌರಾಯುಕ್ತರಿಗೆ ಸಭೆ ಮುಂದೂಡಿಕೆ ಅಧಿಕಾರವಿಲ್ಲ, ಕ್ರಮಕ್ಕೆ ಶಿಫಾರಸು. ಜಯಣ್ಣ. ಕೊರೋನಾ 204 ಜನರಲ್ಲಿ ಸೋಂಕು. ಟ್ಯಾಕ್ಸಿ ಚಾಲಕರಿಗೆ ಆಹಾರ ಕಿಟ್ ವಿತರಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ನಗರದ ಸಮಸ್ತ ಜನತೆಗೆ ರಂಜಾನ್ ಹಾಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ರವಿ ಬೋಸ್ರಾಜ್, ಯುವ ಕಾಂಗ್ರೆಸ್ ಮುಖಂಡರು. AMS Computers Sales and Service 0% EMI Bajaj Finance available. AMS Computers Sales and Service beside SBI Bank, Station Road, Raichur. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ. ಬೆನ್ ಎಲ್ಜಿ, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಶ್ರೀ ಕೃಷ್ಣದೇವರಾಯ ಇ ಟೆಕ್ನೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಪ್ರವೇಶಗಳು ಪ್ರಾರಂಭ. ಶಿಶು ವಿಹಾರ, ನರ್ಸರಿ, LKG ಮತ್ತು UKG ತರಗತಿವರೆಗೆ. ಶ್ರೀ ಕೃಷ್ಣದೇವರಾಯ ಇ ಟೆಕ್ನೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಎ ಪಾಪರೆಡ್ಡಿ ರೈಸ್ ಮಿಲ್ ಪಕ್ಕದಲ್ಲಿ, ಅಗ್ರಿಗೋಲ್ಡ್ ಲೇಔಟ್, ಗದ್ವಾಲ್ ರೋಡ್, ದೇವಿನಗರ್, ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ.
कड़ाईचूर MS फंक्शन हॉल शादी ब्याह एंगेजमेंट बर्थडे पार्टी और दूसरे फंक्शंस अदर प्रोग्राम्स के लिए काफी बड़ी जगह में बनाया गया है। नियर हबीबिया मस्जिद LBS नगर चंद्रबंडा रोड रायचूर। ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರು. ಆಸಕ್ತಿ ಮತ್ತು ನುರಿತ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ 1 ಲಕ್ಷ ಸಿಬ್ಬಂದಿ ಕರ್ನಾಟಕಕ್ಕೆ ನಾವು ಒದಗಿಸಬೇಕಾಗಿದೆ. ಈಗಾಗಲೇ 500 ಜನ ಪ್ಯಾರಾಮೆಡಿಕಲ್ ಸಿಬ್ಬಂದಿ ರಾಯಚೂರು ಜಿಲ್ಲೆಯಾದ್ಯಂತ ನಮ್ಮ ಕಾಲೇಜಿನಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ತಕ್ಷಣದಲ್ಲಿ ನಮ್ಮ ಕಾಲೇಜಿನಿಂದ 10 ಜನ ನರ್ಸಿಂಗ್ ಸಿಬ್ಬಂದಿ ಮನೆಗೆ ಹೋಗಿ ಅವರ ಕಾಯಿಲೆಯನ್ನು ವೈದ್ಯರು ಪ್ರಿಸ್ಕ್ರೈಬ್ ಮಾಡಿರ್ತಕ್ಕಂಥ ಮೆಡಿಸಿನ್ ಆಗಿರ್ಬೋದು, ಸಲೈನ್ ಆಗಿರ್ಬೋದು, ಇತರೆ ಸೇವೆಗಳನ್ನು ಕೊಟ್ಟು ವಾಪಸ್ ಬರಲಿದ್ದಾರೆ. ರಾಯಚೂರಿನ ಜನತೆ ಅವರು ತಮ್ಮ ಸೇವೆಗೆ ಅವಕಾಶ ಮಾಡಿಕೋಬೇಕು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು.